पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमाय पूर्णमेवावशिष्यते। ॐ शान्तिः शान्तिः ಶಾಂತಿಃ. ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧೀನಹುದು, ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಸಕ್ತಿಯಿಂ ಶುದ್ಧತೆಯೋ ಮಂಕುತಿಮ್ಮ ಮಂಕುತಿಮ್ಮ. ತತ್ವ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರ ಅಥವಾ ಮೋಕ್ಷ, ನಿರ್ವಾಣ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ತೇವೆ. ಆದರೆ ಇದು ಎಲ್ಲಿಂದಲೋ ಬರುವುದಲ್ಲ, ಒಂದು ದಿವಸ ನಮಗೆ ಪ್ರಾಪ್ತಿ ಆಗುವುದಲ್ಲ, ಯಾರೋ ತಂದು ಕೊಡುವುದಲ್ಲ. ಈ ಆತ್ಮ ಸಾಕ್ಷಾತ್ಕಾರ ಅಥವಾ ಮೋಕ್ಷ ಅನ್ನುವ ಶಬ್ದವೇ ಆನಂದ ಪ್ರಾಪ್ತಿ, ಜೀವನದಲ್ಲಿ ಶಾಂತಿಯ ಪ್ರಾಪ್ತಿ. ಈ ಆನಂದ ಶಾಂತಿ ನಮ್ಮ ಆತ್ಮನ ಸ್ವರೂಪ, ಹೃದಯವನ್ನು ಬೆಳಗುತ್ತಾ ಇರುವ ಪರಮಾತ್ಮನ ಸ್ವರೂಪ. ಆದರೆ ಆ ಹೃದಯ ಅನ್ನುವಂಥ ಸ್ಥಾನದಲ್ಲೇ ಮನಸ್ಸು ಬುದ್ಧಿ. ಈ ಮನಸ್ಸು ಬುದ್ಧಿ ಅಲ್ಲಿ ಒಳ್ಳೆಯದು ಕೆಟ್ಟದ್ದು, ಬೇಕಾದ್ದು ಬೇಡದ್ದು, ರೊಚ್ಚು ಹೊಲಸು ಎಲ್ಲ ಸೇರ್ಕೊಂಡಿದೆ. ಆ ಮನಸ್ಸು ಬುದ್ಧಿಯ ಮೂಲಕವೇ ನಮ್ಮ ನಿಮ್ಮ ಎಲ್ಲರ ಜೀವನ. ಆ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಶುದ್ಧವಾಗದೆ ಮೋಕ್ಷವಿಲ್ಲ. ಚಿತ್ತ ಶೋಧನೆ ಅನ್ನುವಂಥ ಚಿತ್ತ ಶುದ್ಧಿ, ಅಂತಃಕರಣದ ಶುದ್ಧತೆ, ಇದೇ ಸಾಧನೆ. ಆದರೆ ಆ ಮನಸ್ಸು ಬುದ್ಧಿಯೋ ಅದರ ಕಥೆನೇ ಬೇರೆ. ಅಂತರಂಗವನೆಲ್ಲ ಬಿಚ್ಚಿ ತೋರಿಪನಾರು, ಅಂತರ ಗಭೀರಗಳ ತಾನೆ ಕಂಡವನಾರ್. ಗಂಟೆಗಳು ಗಂಟುಗಳು ಮಡಿಪು ಮಡಿಪುಗಳಲ್ಲಿ ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ. ಶರೀರದಲ್ಲಿರುವಂಥ ಕಲೆ, ಕೊಳಕು, ಕಶ್ಮಲ ನನಗೂ ಕಾಣುತ್ತದೆ, ಇನ್ನೊಬ್ಬರಿಗೂ ಕಾಣುತ್ತದೆ. ಆದರೆ ಯಾವ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯ ಆ ಗುಹೆಯಲ್ಲಿ ಪರಮಾತ್ಮನ ಸ್ವರೂಪ ಆನಂದ ಇದೆಯೋ, ಆ ಮನಸ್ಸು ಬುದ್ಧಿಯಲ್ಲಿ ಕಳೆ, ಹೊಲಸು, ಕಶ್ಮಲ ಅಲ್ಲಿ ಏನಿದೆ, ಸ್ವಂತಕ್ಕೆ ದುರ್ದರ್ಶ. ನನಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಮನಸ್ಸಲ್ಲಿ ಏನು ಹೊಲಸಿದೆ, ಎಷ್ಟು ಗಲಾಟೆ ಇದೆ ಅಲ್ಲ. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯ ಮೂಲಕ ನಮ್ಮ ಜೀವನ. ಆ ಮನಸ್ಸು ಬುದ್ಧಿ ಬೆಳಿಗ್ಗೆ ಎದ್ದ ಮೇಲೆ ನಮ್ಮ ಕುರುಕ್ಷೇತ್ರ ಆರಂಭ. ಅದೇ ಮನಸ್ಸು ಬುದ್ಧಿ ಅನ್ನುವಂಥದ್ದು ರಾತ್ರಿ ಮಲಗಿದ ಕೂಡಲೇ ಶಾಂತಿ ಶಾಂತಿ ಶಾಂತಿ, ಆನಂದವಾಗಿ ಮಲಗ್ತೇವೆ. ಆ ನಿದ್ದೆ ಆನಂದ ಹೊರಗಿಂದ ಬಂದದ್ದಲ್ಲ, ಯಾರೋ ತಂದು ಕೊಟ್ಟಿದ್ದಲ್ಲ, ನಾವು ಹಣ ಕೊಟ್ಟು ತಕೊಂಡಿದ್ದಲ್ಲ. ಆನಂದ ನಮ್ಮ ನಿಜ ಸ್ವರೂಪ. ಆದರೆ ಈ ಮನಸ್ಸು ಬುದ್ಧಿ ಅನ್ನುವಂಥದ್ದು ಬೆಳಿಗ್ಗೆ ಎದ್ದ ಕೂಡಲೇ ಆ ಒಳಗಿನ ದೇವದಾನವರ ರಣರಂಗ ಮಾನವ ಹೃದಯ ಭಾವರಾಗ ಹಠಂಗಳವರ ಸೇನೆಗಳು ಭೋವಿಭವ ಜಯಗಳ ಭ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನವರು ಮಂಕುತಿಮ್ಮ. ಒಳಗಿರುವಂತಹ ನಿಜವಾದ ಆನಂದ ನಮ್ಮಲ್ಲಿದೆ. ಆದರೆ ನಮ್ಮ ಹೃದಯ, ಆ ಮನಸ್ಸು ಬುದ್ಧಿ ದೇವದಾನವರ ರಣರಂಗ, ಅದು ಕುರುಕ್ಷೇತ್ರ. ದೇವ ಒಳ್ಳೆಯ ಗುಣಗಳು, ದೈವಿ ಸಂಪತ್ತು, ದಾನವ ಆಸುರಿ ಸಂಪತ್ತು, ಕೆಟ್ಟ ಗುಣಗಳು ಎಲ್ಲರಲ್ಲೂ ಇವೆ ಸ್ವಾಮಿ. ಅಂಥ ವಿಚಿತ್ರ ರೀತಿಯ ಮನಸ್ಸು ಬುದ್ಧಿ ಪರಮಾತ್ಮನ ವಾಸಸ್ಥಾನ, ಅಲ್ಲೇ ನಿಜವಾದ ಆನಂದ. ಎಲ್ಲ ಋಷಿಮುನಿಗಳು ಕೂಡ ಆ ಮನಸ್ಸು ಬುದ್ಧಿಯ ಶುದ್ಧತೆಯ ಮೂಲಕವೇ ನಿಜವಾದ ಆನಂದವನ್ನು, ನಿಜವಾದ ಮೋಕ್ಷವನ್ನು ಪಡೆದವರು. ಆದರೆ ನಾವು ಆ ಮನಸ್ಸು ಬುದ್ಧಿಯನ್ನು ಪಡೆದಿದ್ದೇವೆ. ನಮ್ಮ ಹೃದಯದಲ್ಲೂ ಪರಮಾತ್ಮನ ಸಾನ್ನಿಧ್ಯ ಅನ್ನುವಂಥ ಆನಂದ ಇದೆ, ಪರಮಾತ್ಮನ ನಿಜವಾದಂತಹ ಶಾಂತಿ ಅಲ್ಲಿದೆ. ಆದರೆ ಆ ಮನಸ್ಸನ್ನು ಯಾವ ರೀತಿ ಶುದ್ಧಗೊಳಿಸಬೇಕು ಸಾಧನೆಗೆ ಹೊರಟಿಲ್ಲ. ನಮ್ಮ ಮನಸ್ಸು ಬುದ್ಧಿಯ ಗಲಾಟೆ, ಮನಸ್ಸು ಬುದ್ಧಿಯ ನಾನಾ ರೀತಿಯ ಕಶ್ಮಲ, ಆ ಗಲಾಟೆಗೆ ಸಿಕ್ಕಾಕೊಂಡು ಜೀವಾಮೃತವನವರು ಮರೆಯುವರು. ನಿಜವಾದ ಆನಂದವನ್ನು ಮರೆತು ಬಿಟ್ಟು ನಿಜವಾದ ಶಾಂತಿಯ ನೆಲೆಯಲ್ಲಿದ್ದು ಆ ಆನಂದವನ್ನು ನಾವು ಪಡೆಯದೆ ಗೋಳಾಡ್ತೇವೆ. ಯಾರಾದರೂ ಕೇಳ್ಬೋದು, ಸ್ವಾಮಿ ಹೀಗೆ ಯಾಕೆ? ಎಂಥ ಒಳ್ಳೆಯ ದೃಷ್ಟಾಂತ ನೋಡಿ, ಡಿ ವಿ ಜಿಯವರು ಕೊಡುವ ದೃಷ್ಟಾಂತ ನೋಡಿ. ಮನುಷ್ಯನ ಮನಸ್ಸು ಹೀಗೆ ಯಾಕಾಯಿತು ಅಂದರೆ,
ಪರಮೇಷ್ಠಿ ನಿಜ ಚಾತುರ್ಯ ನಳೆಯ ನಿರವಿಸಿದನು, ಎರಡು ಕೈಯಿಂದೆರಡು ಜಂತುಗಳ ಬಳಿಕ ಇರದೆ ತಾನವನೊಂದು ಗೂಡಿಸಲು ಬೆರಗಾಯಿತು, ನರಿಯು ವಾನರವು ನರ ಮಂಕುತಿಮ್ಮ. ದೇವರು ಮೊದಲು ಮನುಷ್ಯನನ್ನು ಸೃಷ್ಟಿ ಮಾಡಲಿಲ್ಲಂತೆ. ಮೊದಲು ಸೃಷ್ಟಿ ಮಾಡಿದ್ದವನು ನರಿ ವಾನರ, ಒಂದು ಕಡೆ ನರಿ ಇನ್ನೊಂದು ಕಡೆ ಕೋತಿ, ಇದು ಎರಡನ್ನು ಸೃಷ್ಟಿ ಮಾಡಿದ್ದಂತೆ. ಆಮೇಲೆ ಒಂದ್ಸಲ ಅವನಿಗೆ ಆಶ್ಚರ್ಯ ಆಯ್ತಂತೆ. ಅವನಿಗೆ ಒಂದ್ಸಲ ಏನಂದ್ರೆ ಒಂದು ಆಲೋಚನೆ, ಎರಡನ್ನು ಒಂದು ಯಾಕೆ ಸೇರಿಸಬಾರದು ಅಂತ. ಎರಡು ಕೈಯಿಂದ ಬೇರೆ ಬೇರೆ ಅವನು ಸೃಷ್ಟಿ ಮಾಡಿದ್ದು ಬೇರೆ ಬೇರೆ ಜೀವರಾಶಿಗಳನ್ನು, ಒಂದು ನರಿ ಇನ್ನೊಂದು ವಾನರ. ಯಾಕೋ ಆಲೋಚನೆ ಆಯ್ತಂತೆ, ಎರಡನ್ನು ಸೇರಿಸಿ ಏನಾಗ್ತದೆ ನೋಡುವ ಅಂತ. ಬಂದ ಸ್ವಾಮಿ ಯಾರು? ಇವನೇ ನರ. ನರಿಯು ವಾನರವು ನರ. ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಇಷ್ಟೆಲ್ಲ ಸೇರ್ಕೊಂಡಿವೆ ಸ್ವಾಮಿ. ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿಗೂಗೆ ಕಾಗೆ ಕೋಗಿಲೆ ಹದ್ದು ನವಿಲು, ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹವು, ನೆಲೆಯಲ್ಲಿ ನಿದ್ದೆಗೆಲೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ನಮ್ಮಂತಃಕರಣ ಅನ್ನುವಂಥ ತಲೆಯಲ್ಲಿ ಇರೋದು ಒಂದು ತಲೆ ಅಂತ ನಾವು ಹೇಳೋದು. ಒಂದು ತಲೆಯ ಸ್ವಾಮಿ ನಮಗೆ. ರಾವಣನ ದಶಶಿರವದೆಮ್ಮರನು ಶತಶಿರನು, ಸಾವಿರಾಸ್ಯಗಳನ್ನು ಒಂದರಳು ಅಣಗಿಸಿಹನು, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂವ್ಯೋಮಕತಿಶಯನು ಮಂಕುತಿಮ್ಮ. ರಾವಣನಿಗೆ 10 ತಲೆ ಇತ್ತಂತೆ. ಅಂತೆ ನನ್ಗೊತ್ತಿಲ್ಲ 10 ತಲೆ ಹೇಗಿತ್ತು ನನ್ಗೊತ್ತಿಲ್ಲ. ಯಾಕಂದ್ರೆ ಬ್ಯಾಲೆನ್ಸ್ ಹೇಗೆ ಮಾಡ್ತಾನೋ ನಮಗೂ ಆಶ್ಚರ್ಯ. ಯಾಕಂದ್ರೆ 5 ಆ ಕಡೆ 5 ಈ ಕಡೆ ಅಂದ್ರೆ ಮಧ್ಯದಲ್ಲಿ ಒಂದು ಇದ್ರೆ 11 ಆಗುತ್ತೆ. 5 ಆ ಕಡೆ 4 ಈ ಕಡೆ ಅಂದ್ರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಹಳ ಕಷ್ಟ. ರಾವಣ ಹೇಗೆ ಜೀವನ ಮಾಡಿದ್ನೋ ನಮ್ಗಂತೂ ಅರ್ಥ ಆಗಲ್ಲ. 10 ತಲೆ ಇತ್ತಂತೆ ಕತೆ. ಆದ್ರೆ ನಾವು ಅವನಿಗಿಂತ ಒಂದು ಪಟ್ಟು ಜಾಸ್ತಿ ಸ್ವಾಮಿ. ನರನು ಶತಶಿರನು. ಏನದು? ಕನಲ್ದ ಹುಲಿ, ಕೆರಳ್ದ ಹರಿ, ಮುಳ್ಕರಡಿ, ಚಲನಾಗ, ಅಣಕು, ಕಪಿಸೀಳ್ನಾಯಿ ಮೊದಲಾದ ಮೃಗದ ಸೆಣಸು ಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ ಅಣಗಿಹೂ ನರಮನದಿ ಮಂಕುತಿಮ್ಮ. ನಂಬಬಹುದು ಅಂತ, ಆದರೆ ಸತ್ಯ ಮಾತು. ಒಂದು ಹುಲಿ ಅನ್ನುವಂಥದ್ದು ಎದುರಲ್ಲಿ ಬರ್ತಾ ಇದ್ರೆ ಆ ಹುಲಿ ಏನು ಮಾಡುತ್ತೆ ಖಂಡಿತವಾಗಿ ಹೇಳ್ಬೋದು ಸ್ವಾಮಿ. ಸಿಂಹ ಅನ್ನುವಂಥದ್ದು ಎದುರಲ್ಲಿ ಬರ್ತಾ ಇದ್ರೆ ಅದು ಕ್ರೂರ ಪ್ರಾಣಿ, ಅದು ಇಷ್ಟೇ ಮಾಡುತ್ತೆ, ನಮ್ಮನ್ನ ಸಿಗದು ತಿನ್ನುತ್ತೆ, ಮೊದಲೇ ನಾವು ಭವಿಷ್ಯ ಹೇಳ್ಬೋದು. ಒಂದು ವಿಷಜಂತು ಹಾವನ್ನುವಂಥದ್ದು ಅದು ಕಡಿತದೆ, ನಾವು ಸಾಯ್ತದೆ. ಪ್ರಪಂಚದಲ್ಲಿ ಯಾವ ಪ್ರಾಣಿಯನ್ನು ಇದು ಹೀಗೆ ಹೇಳ್ಬೋದು. ಆದರೆ ಮನುಷ್ಯ ಒಬ್ಬ ಎದುರಲ್ಲಿ ಬರ್ತಿದ್ದಾನೆ ಅಂತಂದ್ರೆ ಬಿವೇರ್ ಆಫ್ ಮ್ಯಾನ್. ಮನುಷ್ಯನ ಬಗ್ಗೆ ಮಾತ್ರ ಜಾಗೃತಿ ಇರ್ಬೇಕು ಸ್ವಾಮಿ. ಯಾಕೆ? ಅವನು ಏನೂ ಮಾಡ್ಯಾನ. ಅವನಲ್ಲಿ ಹುಲಿ, ಕರಡಿ, ಸಿಂಹ, ನರಿ, ನಾಯಿ, ಕಪಿ ಪೂರಾ ಸೇರ್ಕೊಂಡಿವೆ ಸ್ವಾಮಿ. ಪ್ರಪಂಚದಲ್ಲಿರುವ ಎಲ್ಲಾ ಜಾತಿಗಳ ಜೀವ ಜಂತುಗಳ ಬಟ್ಟಿ ಇಳಿಸಿರುವ ರೂಪ ಈ ಮನುಷ್ಯ. ಆದ್ರಿಂದ ರಾವಣನ ದಶಶಿರ ಮಾತ್ರ ಅಲ್ಲ, ಸಾವಿರಾಸ್ಯಗಳನ್ನು ಒಂದರಳು ಅಣಗಿಸಿಹನು. ನಮ್ಮಂತಃಕರಣ ಅನ್ನುವಂಥದ್ರಲ್ಲಿ ಏನಿಲ್ಲ ಹೇಳಿ, ಎಲ್ಲಾ ಗುಣಗಳು, ಬೇಕಾದ್ದು ಬೇಡದ್ದು, ರೊಚ್ಚು, ಹೊಲಸು, ಕಶ್ಮಲ ಎಲ್ಲ ಸೇರ್ಕೊಂಡಿದೆ. ಅದೇ ಜಾಗದಲ್ಲಿ ಪರಮಾತ್ಮನ ವಾಸಸ್ಥಾನ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಲ್ಲ, ಅದೇ ಜಾಗದಲ್ಲಿ ಪರಮಾತ್ಮನ ವಾಸಸ್ಥಾನ. ಆ ಪರಮಾತ್ಮನ ಸ್ವರೂಪ ಆನಂದ. ಲೆಕ್ಕ ಹಾಕಿ, ಆನಂದ ಶಾಂತಿ ನನಗೆ ಸಿಗಬೇಕೋ ಅದೇ ಮನಸ್ಸು, ಬುದ್ಧಿ, ಚಿತ್ತ ಶುದ್ಧಿಯ ಮೂಲಕ ತತ್ವ ಸಾಕ್ಷಾತ್ಕಾರ. ಆದರೆ ನಮ್ಮ ಮನಸ್ಸು ಏನೋ ಕಣ್ಣನು ಪಿಡಿಯುವುದೇನೋ ದಿಗಿಲಾಗಿಪುದು, ಏನೇನೋ ನೆನೆದು ಸರ್ರೆಂದು ಹಾರುವುದು, ಬಾನೊಳಾಡುವ ಹಕ್ಕಿಗಿರುವೆ ನಿತ್ಯಾನುಭವ, ನೀನದನು ಮೀರಿ ಹೇಯ ಮಂಕುತಿಮ್ಮ. ನಮ್ಮ ಮನಸ್ಸನ್ನು ಹೀಗೆ ಅಂತ ಹೇಳಿಕ್ಕಾಗುತ್ತ? ಅದಕ್ಕೆ ಕಣ್ಣಿಗೇನೋ ಕಾಣುದು ಅಲ್ಲ, ಕಣ್ಣು ಮಾತ್ರ ಅಲ್ಲ, 5 ಇಂದ್ರಿಯಗಳು ಸ್ವಾಮಿ. ಯಪ್ಪ, ಈ ಜಗದ ಗಂಧ ಪರಿ ಹಸಿವ ಕೆಣಕುತಿರೆ, ಭೋಜನವ ನೀಡೆನೆನೆ ಮನಸೊಮ್ಮನಿಹುದೆ, ಸಾಜಗಳ ಕೊಲ್ಲೆನುವ ಹಠ ಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ. ಕಣ್ಣಿಗೇನೋ ಕಾಣ್ತದೆ, ಬೇಕು ಅಂತೇವೆ. ನಾಲಿಗೆಗೇನೋ ಸಿಗ್ತದೆ, ಮತ್ತೆ ತಿನ್ನಬೇಕು ಅಂತೇವೆ. ಕಿವಿಗೇನೋ ಕೇಳುತ್ತೆ, ಮತ್ತೆ ಕೇಳಬೇಕು ಅಂತ ಅನ್ನಿಸ್ತದೆ. ಇದೇ ತಾನೇ ನಮ್ಮ ಇಂದ್ರಿಯಗಳ ಓಡಾಟ, ಮನಸ್ಸಿನ ಚಾಂಚಲ್ಯ. ಆ ಇಂದ್ರಿಯಗಳ ಮೂಲಕ ಮನಸ್ಸು ಬಯಸುವುದಾದ್ರೆ ಏನನ್ನು ಆಲೋಚನೆ ಮಾಡಿ, ವಿಚಾರ ಮಾಡಿ. ಕಣ್ಣು ನೋಡಿದ ರೂಪವನ್ನು ನನ್ನ ಮನಸ್ಸು ಬಯಸುವುದು ಅಲ್ಲ, ನನ್ನ ಮನಸ್ಸು ಬಯಸುವುದು
ಆನಂದವನ್ನು, ಶಾಂತಿಯನ್ನು, ಸುಖವನ್ನು. ತಿನ್ನುವ ವಸ್ತುವನ್ನು ನನ್ನ ಮನಸ್ಸು ಬೇಕು ಅಂತ ಅನ್ನೋದು ಅಲ್ಲ, ಅದರಲ್ಲಿ ಏನೋ ಆನಂದ ಇದೆ ಅಂತ ತಿಳಿದಿದೆ. ಆದರೆ ನಮ್ಮ ಮನಸ್ಸು ಬುದ್ಧಿಯ ಆಳಕ್ಕೆ ನಾವು ಹೋಗಲಿಲ್ಲ. ಆ ಮನಸ್ಸು ಬುದ್ಧಿಯ ಕೆಲಸ ಮಾಡುವ ರೀತಿ, ಆ ಮನಸ್ಸು ಬುದ್ಧಿ ನಮ್ಮನ್ನು ಮೋಸ ಮಾಡುವ ರೀತಿ ನಾವು ವಿಚಾರ ಮಾಡಲಿಲ್ಲ, ವಿಶ್ಲೇಷಣೆ ಮಾಡಲಿಲ್ಲ. ತಮ್ಮ, ಆ ಮನಸ್ಸು ಬುದ್ಧಿಯನ್ನು ಹಿಡಿತೀಯೋ ಅದು ಸಾಧನೆ. ದೇಹವೆಂಬುದು ಕುದುರೆ ಆತ್ಮನದರಾರೋಹಿ, ವಾಹನವನುಪವಾಸವಿರಿಸೆ ನಡೆದೀತೆ. ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ, ಸ್ನೇಹವೆರಡ ಕಮುಚಿತ ಮಂಕುತಿಮ್ಮ ಮಂಕುತಿಮ್ಮ. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಶರೀರ ಬೇಕು, ಆರೋಗ್ಯಕರವಾದ ಶರೀರ ಬೇಕು. ಸಾಧನೆ ಮಾಡಬೇಕಾದ್ರೆ, ಜಪಕ್ಕೆ ಕೂಡಬೇಕಾದ್ರೆ, ಭಜನೆ ಹೇಳಬೇಕಾದ್ರೆ ಆರೋಗ್ಯ ಬೇಕು. ದೇಹ ಅನ್ನುವಂಥದ್ದನ್ನು ಕಡೆಗಣಿಸಬಾರದು, ಅದು ಧರ್ಮ ಸಾಧನ, ಸತ್ಯ. ಆದರೆ ದೇಹ ಮಾತ್ರ ಅಲ್ಲ, ಅದರ ಜೊತೆ ಪ್ರಶಾಂತವಾದ ಮನಸ್ಸು, ಸಮಾಧಾನವಾದ ಚಿತ್ತ, ಇದು ಬಹಳ ಅತ್ಯಗತ್ಯ. ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ಸಮಾಧಾನವಾಗಿ ಒಳಗೆ ಆತ್ಮನಲ್ಲಿ ನಿಲ್ಲಬೇಕಾದ್ರೆ ಅದಕ್ಕೆ ಜ್ಞಾನ ಬೇಕು, ಅದಕ್ಕೆ ತಿಳುವಳಿಕೆ ಬೇಕು. ಅದೇ ವಿಚಾರ. ದೇಹವನ್ನು ಬೆಳೆಸ್ತೇವೆ, ಆರೋಗ್ಯಕರವಾದ ರೀತಿಯಲ್ಲಿ ಬೆಳೆಸ್ತೇವೆ, ದೇಹ ಬೆಳೀತದೆ. ಆದರೆ ಮನಸ್ಸು ಬುದ್ಧಿ ಅನ್ನುವಂಥದ್ದೇನಿದೆ, ಅದಕ್ಕೆ ಕೊಡುವ ಜ್ಞಾನ, ಅದಕ್ಕೆ ಕೊಡುವ ಆಹಾರ, ಇದು ಬಹಳ ಮುಖ್ಯ. ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ್ತ, ಆಯಸಂ ಬಡಿಸದವಲು ಅಂತರಾತ್ಮನನು. ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ, ಆಯುವನು ಸಾಗಿಸಲೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಶರೀರ ಇದೆ, ಕೆಲಸ ಮಾಡು. ಖದ್ಯೋತನಂತೆ ಬಿಡುಗೊಳದೆ ಧರ್ಮವ ಚರಿಸು, ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು. ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ. ಸೂರ್ಯನ ಹಾಗೆ ಖದ್ಯೋತ, ಖಮ್ ಅಂದ್ರೆ ಆಕಾಶ, ಆಕಾಶದಲ್ಲಿ ಬೆಳಗುತ್ತಾ ಇರುವ ಸೂರ್ಯನ ಹಾಗೆ. ಸೂರ್ಯನಿಗೆ ಸಂಡೇ ಇಲ್ಲ, ಅವನಿಗೆ ನ್ಯಾಷನಲ್ ಹಾಲಿಡೇ ಇಲ್ಲ, ಯಾವ ರಜೆಯೂ ಇಲ್ಲ, ಬೆಳಗ್ತಾನೇ ಇದ್ದಾನೆ. ಯಾರಿಗಾಗಿ ಅಲ್ಲ? ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯಃ, ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಅಗ್ನಿ, ನೀರು, ಗಾಳಿ, ಸೂರ್ಯ, ಚಂದ್ರ, ಪೃಥಿವಿ, ಗಿಡಮರಗಳು ಸೇವೆ ಮಾಡ್ತಾನೆ ಇದ್ದೇವೆ, ಸೇವೆ ಮಾಡ್ತಾನೆ ಇದ್ದೇವೆ. ಪ್ರತಿ ನಿಮಿಷವೂ ಪ್ರತಿನಿತ್ಯವೂ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾವೆ. ಆ ರೀತಿಯಲ್ಲಿ ಶರೀರ ಇದೆ, ಹೌದಲ್ಲ? ಶರೀರದ ಮೂಲಕ ಕಾಯಕವ ಚರಿಸುತ್ತ, 4 ಜನರಿಗೆ ಉಪಕಾರ ಮಾಡುವಂತಹ ಕೆಲಸ, 4 ಜನರಿಗೆ ಒಳ್ಳೆದಾಗುವಂತಹ ಕೆಲಸ, ಗಂಧದ ಕೊರಡಿನ ಹಾಗೆ ತೇದುತ್ತಾ ತೇದುತ್ತಾ ಕೆಲಸ ಮಾಡ್ತಾನೆ ಇರು. ಶರೀರ ಅನ್ನುವಂಥದ್ದು ಇರೋ ತನಕ ಅದರ ಮೂಲಕ ಎಷ್ಟು ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ಹೊರಗಿನ ಜಗತ್ತಲ್ಲಿ ಕದ್ಯೋತನಂತೆ ಬಿಡುಗಳದೆ ರಜೆ ಇಲ್ಲ, ಬಿಡುವಿಲ್ಲ, ಆ ರೀತಿಯಲ್ಲಿ ಜೀವನ ಮಾಡು. ವಿದ್ಯುಲ್ಲತೆಯ ತೆರದಿ, ಈ ಬಲ್ಬ್ ಅನ್ನುವಂಥದ್ದು, ವಿದ್ಯುತ್ತಿನ ದೀಪ ಅನ್ನುವಂಥದ್ದು ಬೆಳಕನ್ನು ಸೂಸುವ ಹಾಗೆ 4 ಜನರ ಉಪಕಾರ ಮಾಡು. ಆದರೆ ಗೆದ್ದುದೇನೆಂದು ಕೇಳದೆ, ಇಷ್ಟು ನಾನು ಪ್ರಪಂಚದಲ್ಲಿ ಕೆಲಸ ಮಾಡಿದಕ್ಕೆ ನಂಗೆ ಏನು ಸಿಕ್ತು ಸ್ವಾಮಿ? ಸೂರ್ಯ ಏನು ಕೇಳ್ತಾನೇನು, ಚಂದ್ರ ಏನು ಕೇಳ್ತಾನೇನು, ಬೀಸುವ ಗಾಳಿ ಏನಾದ್ರು ಕೇಳುತ್ತೋ, ಬೀಳುವ ಮಳೆ ಏನಾದರೂ ಕೇಳುತ್ತೋ? ಏನು ಕೇಳಲ್ಲ. ಪ್ರಪಂಚದಲ್ಲಿ ಕೊಡ್ತಾನೇ ಇದ್ದಾರೆ. ಯಾತೆ? ಅದೇ ಜೀವನದ ಸಾರ್ಥಕತೆ. ಶರೀರದ ಮೂಲಕ ಆ ರೀತಿ, ಮನಸ್ಸಿನ ಮೂಲಕ ಮಾನಸವ ಸಹಿತಿಡುತ್ತ, ಪ್ರಸನ್ನ ಚಿತ್ತವನ್ನಿಟ್ಕೊಂಡು, ಪ್ರಶಾಂತವಾದ ಮನಸ್ಸಿಟ್ಟುಕೊಂಡು ಆ ರೀತಿಯಲ್ಲಿ ಹೊರಗಿನ ಪ್ರಪಂಚದಲ್ಲಿ ಜೀವನ ಮಾಡು. ನಮ್ಮ ಕತೆ ಬೇರೆ, ನಾವು ಜೀವನ ಮಾಡುವ ರೀತಿ. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ. ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಕೋತಿ ಅನ್ನುವಂಥದ್ದು ಏನಾದರೂ ಮೈ ಮೇಲೆ ಗಾಯ ಆದರೆ ಮತ್ತೆ ಕೆರೆಸ್ಕೊಳ್ಳೋದಂತೆ, ತುರಿಸಿ ಗಾಯ ಜಾಸ್ತಿ ಆಗೋದು. ಇದು ಕೋತಿಯ ಗ್ರಹಚಾರ. ಅದೇ ರೀತಿ ನಾವು ಕೂಡ ಸ್ವಾಮಿ ನೋಡಿ, ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ, ಆ ಗಾಯವನ್ನು ಕೆರೆದು ದೊಡ್ಡದು ಮಾಡ್ಕೊಳ್ಳೋದು. ನಾವು ಕೊರತೆಯೊಂದನ್ನು ನೆನೆದು ಮರಳಿ ಮತ್ತೆ ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ,
ಅವಳು ಸತ್ತ ಗಂಡ ಇಲ್ಲ, ಹೆಂಡತಿ ಸತ್ತವಳು, ದೇವ್ರು ಯಾಕೆ ಹೀಗೆ ಮಾಡ್ತಾರೆ? ಅಲ್ಲ, ಘಟನೆ ಆಗಿ 20 ವರ್ಷ ದಾಟಿ ಇನ್ನೂ ಅಳೋದು ಮುಗಿಯಲಿಲ್ಲ. ಬಂದವರೆಲ್ಲ, ಕೆಲವರು ಬರುವುದು ಅದಕ್ಕೆ ಮನೆಗೆ, ಆ ಹಿಂದೆ ಆದದ್ದನ್ನು ನೆನಪಿಸ್ಲಿಕ್ಕಾಗಿ ಕೆಲವರು ಮನವರು, ನಾವು ಅಳೋದು ಅವರು ಅಳೋದು. ಇದ ಜೀವನ ಹೇಳಿ? ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ಪರಮಾತ್ಮ ಸ್ವರೂಪ ಆನಂದ ಶಾಂತಿ ಎನ್ನುವಂಥದ್ದು ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿರುವಾಗ ಆ ಮನಸ್ಸನ್ನು ಆನಂದದಿಂದ, ಪ್ರಶಾಂತತೆಯಿಂದ, ಪ್ರಸನ್ನತೆಯಿಂದ ಇರುವಂಥದ್ದು ಸಾಧನೆ. ಅದನ್ನು ನಾವು ಮಾಡಲ್ಲ. ಮರಳಿ ನೆನೆದು ಆ ಹಿಂದಿನ ಘಟನೆಗಳನ್ನೆಲ್ಲ ಮತ್ತೆ ಮತ್ತೆ ತಂದು ಆಳ್ತಾನೇ ಇರ್ತೇವೆ. ಹೌದಲ್ಲ ಹೇಳಿ? ಆ ಕೋತಿಗೂ ನಮ್ಗೆ ಏನು ವ್ಯತ್ಯಾಸ ಹೇಳಿ? ತಮ್ಮ, ಪ್ರಪಂಚವನ್ನು ಬೈಬೇಡ, ಹೆಂಡತಿ ಮಕ್ಕಳನ್ನು ಬೈಬೇಡ, ವಿಧಿ ಪ್ರಾರಬ್ಧ ಅಂತ ಅನ್ಬೇಡ, ಪೂರ್ವ ಕರ್ಮ ಅಂತ ಅನ್ಬೇಡ. ಸಾಧ್ಯ ಇದೆಯೋ? ಆನಂದದ ಬದುಕಬೇಕನ್ನುವಂತ ಮನಸ್ಸಿದೆಯೋ? ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗೊಳತ್ತವಾತ್ಮವನು ಶಾಂತಿ ಬೆಳ್ಪೊಡೆ ಮನೆಗೆ ಗೋಡೆ ಒಲೆ ಕಿಟಿಕಿಯುಂ ಸಂತದಪೇಕ್ಷಿತವೋ ಮಂಕುತಿಮ್ಮ. ಎಂಥ ದೃಷ್ಟಾಂತ ನೋಡಿ. ವೆಂಟಿಲೇಷನ್ ಅಂತ ಹೇಳ್ತೇವೆ. ಮನೆಯಲ್ಲಿ ಗಾಳಿ ಚೆನ್ನಾಗಿ ಆಡ್ತಾ ಇರಬೇಕು ಅಂತಂತೇವೆ. ಪ್ರತಿಯೊಂದು ಕೋಣೆಗೂ ಕೂಡ ಒಂದು ಕಿಟಕಿಗೆ ಸರಿಯಾಗಿ ಎದುರಲ್ಲಿ ಇನ್ನೊಂದು ಕಿಟಕಿ ಇಡುವುದಾದ್ರೆ ಗಾಳಿ ಆನಂದವಾಗಿ ಆಡ್ತಾ ಇರುತ್ತೆ. ಎಲ್ಲಿ ಯಾವ ಮನೆಯಲ್ಲಿ ಯಾವ ಕೋಣೆಯಲ್ಲಿ ಗಾಳಿ ಆನಂದವಾಗಿ ಆಡ್ತಾ ಇರುತ್ತೋ ರೋಗ ರುಜಿನಗಳ ಭಯವಿಲ್ಲ. ಅರಿಷ್ಟ ನೇಮಿಹಿ ಅಂತ ಗಾಳಿಗೆ ಹೆಸರು. ಎಲ್ಲಿ ಗಾಳಿ ಚೆನ್ನಾಗಿ ಆಡ್ತಾ ಇದೆಯೋ ಅಲ್ಲಿ ರೋಗದ ಭಯವಿಲ್ಲ. ಅದೇ ರೀತಿ ನಮ್ಮ ಮನಸ್ಸಲ್ಲೂ ಕೂಡ ಸ್ವಾಮಿ ವೆಂಟಿಲೇಷನ್ ಮಾಡಿಕೊಳ್ಬೇಕಂತೆ. ಯಾವ ರೀತಿ ಅಂದ್ರೆ ಇನ್ಯಾವ ರೀತಿ? ಆ ಮನಸ್ಸಿಗೆ ಏನು ಪೆಟ್ಟು ಬೀಳುತ್ತೋ, ಏನು ನೋವಾಗುತ್ತೋ, ಯಾವ ರೀತಿಯ ಚಿಂತೆ ಪೆಟ್ಟು ತಕ್ಷಣದಲ್ಲಿ ಅದನ್ನ ಆರಿಸಿ, ಅದನ್ನ ಒರೆಸಿ, ಆ ಮನಸ್ಸನ್ನ ಮತ್ತೆ ಮತ್ತೆ ಹೊಸ ರೀತಿಯಲ್ಲಿ ನಾವು ಇಟ್ಟುಕೊಳ್ತೇವೋ ಅದು ಸಾಧನೆ. ಅಥವಾ ಪೆಟ್ಟು ಬಿದ್ದದ್ದನ್ನೇ ಮತ್ತೆ ಮತ್ತೆ ಮರಳಿ ಅಳ್ತಾನೆ ಇರ್ತೇವೋ, ಕೊನೆ ದಿವಸ ತನಕ ಅಳ್ತಾನೆ ಇರಬೇಕು. ಜಗತ್ತಲ್ಲಿ ಸಹಾಯ ಮಾಡೋರು ಯಾರಿಲ್ಲ. ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವು, ಸಂತಸೋತ್ಸಾಹಗಳೇ ಪಥ್ಯದುಪಚಾರ. ಇಂತು ಮಂತುಂ ನಡೆಯಿರುತು ಆತ್ಮಚಿಕಿತ್ಸೆ ಎಂತಾದಡಂತೆ ಸರಿ ಮಂಕುತಿಮ್ಮ. ಅಂತಾನೊಮಿಂತಾನೊಮೆಂತು ನಿನಗಾದಂತೆ ಶಾಂತಿಯನೆ ನೀನರಸು ಮನ ಕೆರಳಿದಂದು. ಸಂತ ಬಿಡುತ್ತೊಮ್ಮೆ ಶಿಕ್ಷಿಸುತ್ತೊಮ್ಮೆ ಶಿಶುವೆಂದು ಸ್ವ ಅಂತಮಂತಿದ್ದುತಿರು ಮಂಕುತಿಮ್ಮ. ಸ್ವ ಅಂತಮಂತಿದ್ದುತಿರು ಮಂಕುತಿಮ್ಮ. ಸ್ವ ಅಂತಮಂ ತಿದ್ದುತಿರು ಮಂಕುತಿಮ್ಮ. ಸ್ವ ಅಂತಮಂ, ಸ್ವ ಅಂತಃಕರಣ, ನನ್ನ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯನ್ನು ನಾನು ತಿದ್ದುವುದಾದ್ರೆ ಅದು ಸಾಧನೆ. ಪ್ರಪಂಚದಲ್ಲಿ ಬರುವಂತಹ ಏರು ತಗ್ಗು, ಸುಖ ಕಷ್ಟ, ಲಾಭ ನಷ್ಟ ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಶ್ರೀರಾಮಚಂದ್ರನಿಗೂ ವನವಾಸ, ನಳ ಚಕ್ರವರ್ತಿಗೂ ಶನಿಕಾಟ, ವಿಕ್ರಮಾದಿತ್ಯನಿಗೂ ಶನಿಕಾಟ, ದಶರಥನಿಗೂ ನಾನಾ ರೀತಿಯ ಬವಣೆ. ಪುರಾಣದಲ್ಲಿ, ಇತಿಹಾಸದಲ್ಲಿ ಸಾಕಷ್ಟು ಕೇಳಿದ್ದೇವೆ. ಅಧಿದೈವಿಕ, ಆಧ್ಯಾತ್ಮಿಕ, ಅಧಿಭೌತಿಕ ನಾನಾ ರೀತಿಯ ತಾಪತ್ರಯಗಳು ಕಟ್ಟಿಟ್ಟದ್ದು, ತಪ್ಪಿಸಲಿಕ್ಕಾಗಲ್ಲ. ಆದರೆ ಅವುಗಳೆಲ್ಲವೂ ನನ್ನ ಹತ್ರ ಬರುವುದು ನನ್ನ ಮನಸ್ಸು ಬುದ್ಧಿಯ ಮೂಲಕ. ಹೌದಲ್ವ? ನಾನು ಮಲಗಿರುವಾಗ ಹೊರಗಿನ ಪ್ರಪಂಚ ನನಗೆ ಏನಾದರೂ, ನನಗೆ ಏನಿಲ್ಲ, ನಾನು ಆನಂದವಾಗಿರ್ತೇನೆ. ನನ್ನಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿ ಎದ್ದಾಗ ಆ ಮನಸ್ಸು ಬುದ್ಧಿಯನ್ನು ಯಾವ ರೀತಿಯಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂತಹ ಜ್ಞಾನ ನನಗಿಲ್ಲದಿದ್ದರೆ ಅದೇ ಸಂಸಾರ. ಆದ್ರಿಂದ ಅಂತಾನು ಇಂತಾನು ಎಂತೋ ನಿನಗಾದಂತೆ ಶಾಂತಿಯನೆ ನೀನರಸು. ಆ ಸಾಧನೆ ಅನ್ನುವಂಥದ್ದೇ ನಮ್ಮ ಜೀವನದ ಉಸಿರಾಗಬೇಕು. ಬಂದದ್ದೆಲ್ಲ ಬರಲಿ, ಮನಸ್ಸು ಪ್ರಶಾಂತವಾಗಿರಲಿ. ಅದೇ ಪರಮಾತ್ಮನ ದಯೆ, ಅದೇ ನಿಜವಾದ ಸಾಧನೆ. ಹೊರಗು ಹೊರೆಯಾಗದವೊಲ್ ಒಳಗನನುಗೊಳಿಸಿ ನೀನ್, ಒಳಗು ಶೆಕೆಯಾಗದವೊಲ್ ಅಳವಡಿಸೆ ಹೊರಗ. ಸರಿಸಮದೊಳೆರಡನು ಬಾಳಿನಲ್ಲಿ ಜೋಡಿಪುದೆ ಪರಮ ಜೀವನ ಯೋಗ ಮಂಕುತಿಮ್ಮ. ಹೊರಗೆ ಶೆಕೆ ಆಗಬಾರ್ದಂತೆ, ಒಳಗೂ ಕೂಡ ಶೆಕೆ ಆಗಬಾರ್ದಂತೆ. ಆ ರೀತಿಯಲ್ಲಿ ಏರ್ ಕಂಡೀಷನ್ ಮಾಡ್ಕೋಬೇಕಂತೆ. ಹೊರಗಿಂದ ಮಾಡಿಕೊಳ್ಳುವುದಾಗಿದ್ದರೆ ಅಂಗಡಿಯವರಿಗೆ ಹೇಳಿ ಹಾಕೋಬಹುದಿತ್ತು ಅಲ್ಲ, ಏರ್ ಕಂಡೀಷನ್ ರೂಮ್ ಮಾಡ್ಕೊಳ್ಬೋದು. ಆದರೆ ಮನಸ್ಸಿಗೆ ಬೀಳುವಂತಹ ಪೆಟ್ಟು ನೋವುಗಳಿಗೆ ಕಂಡೀಷನ್ ಅದು ಸ್ವಲ್ಪ ಕಷ್ಟ.
ಪ್ರಪಂಚವನ್ನು ಬಿಟ್ಟು ನಾನು ಎಲ್ಲೂ ಹೋಗ್ತೇನೆ ಸ್ವಾಮಿ, ಅದು ಸಾಧ್ಯ ಇಲ್ಲ. ಜೀವಂತ ಇರುವ ತನಕ ಶರೀರವೂ ಬೇಕು. ಶರೀರ ಅನ್ನುವಂಥದ್ದು ಇದೆ ಅಂತ ಮೇಲೆ ಬಾಲ್ಯ ಕೌಮಾರ ಯೌವನ ವೃದ್ಧಾಪ್ಯ ತಪ್ಪಿಸಿಕೊಳ್ಳಕ್ಕಾಗಲ್ಲ. ಅದೇ ರೀತಿಯಲ್ಲಿ ಶರೀರದ ಮೂಲಕ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇರ್ತೇವೆ. ಸ್ವಾಮಿ ಪ್ರಪಂಚದಲ್ಲಿ ಇಂತಹ ಸಂಸಾರದಲ್ಲಿ ಶಾಂತಿಯಲ್ಲಿ ಹೇಗಿರೋ ಸ್ವಾಮಿ, ಅದೇ ಜೀವನ ಯೋಗ ಕಣೋ. ಸರಿ ಸಮದಳು ಎರಡನ್ನೂ ಸಮಗೊಳಿಸೆ, ಸಮಾಧಾನ ಚಿತ್ತ ಸಮಾಧಾನ. ಇದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳಿರುವುದು ವ್ಯವಸಾಯಾತ್ಮಿಕ ಬುದ್ಧಿ. ಆ ಬುದ್ಧಿಯನ್ನು ವ್ಯವಸಾಯಗೊಳಿಸುವುದೇ, ಆ ಬುದ್ಧಿಯನ್ನು ಸಮತ್ವದಲ್ಲಿಟ್ಟುಕೊಳ್ಳುವುದೇ ಇದೇ ಸಾಧನೆ. ಪ್ರಪಂಚದಲ್ಲಿ ನನಗೆ ಕಷ್ಟ ಬರಬಾರದು, ನನಗೆ ಯಾವ ರೀತಿಯ ಪೆಟ್ಟು ಬೀಳಬಾರದು ಅನ್ನುವಂತಹ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದು ನಮ್ಮ ಮೂರ್ಖತನವಾಗುತ್ತೆ. ವಹಿಸು ಕೆಲ ಭಾರಗಳ ಸಹಿಸು ಕೆಲ ನೋವುಗಳ, ಪ್ರಹರಿಸು ಅರಿಗಳ ನನಿತು ಯುಕ್ತಗಳ ನರಿತು, ಮಹಿಯ ನಾಟಕದೆ ನಿಮ್ಮನಸಿಟ್ಟು ಕುಣಿ ಕುಣಿದು ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ. ಭಾರಗಳು ಬರ್ತವೆ, ಪೆಟ್ಟುಗಳು ಬೀಳ್ತವೆ, ನಷ್ಟಗಳು ಆಗ್ತವೆ, ಯಾರಿಗಾಗಿಲ್ಲ. ಆದರೆ ಜೀವನದಲ್ಲಿ ನನಗೆ ಕಷ್ಟವೇ ಬರಲಿಲ್ಲ ಸ್ವಾಮಿ, ನಾನು ಪೆಟ್ಟೇ ತಿನ್ನಲಿಲ್ಲ, ಅದು ಸಾಧನೆ ಅಲ್ಲ. ಪದ್ಮಪತ್ರಮಿವ ಅಂಬಸ, ನೀರಲ್ಲಿದ್ದು ಒದ್ದೆ ಆಗದೆ ಇರುವವನ ಹಾಗೆ ಪ್ರಪಂಚದಲ್ಲಿದ್ದು ಸಾನಾ ರೀತಿಯ ಪೆಟ್ಟು ಕಷ್ಟ ನಷ್ಟಗಳ ಮಧ್ಯದ್ದು ಆಂತರಿಕ ಪ್ರಶಾಂತತೆಯನ್ನು ಕಾಡಿಕೊಳ್ತಾನೋ, ಬೇಡಿಕೊಳ್ತಾನೋ, ಕಾಪಾಡಿಕೊಳ್ತಾನೋ, ಅದು ಸಾಧನೆ. ತರಿದು ಬಿಡು ತೊರೆದು ಬಿಡು ತೊಡೆದು ಬಿಡು ನೆನಹಿಂದ, ಕರೆ ಕರೆಯ ಬೇರುಗಳ ಮನದ ಗಂಟುಗಳ, ಉರಕೆ ಸೊಗಸೆನಿಸಿದ ಪ್ರೀತಿ ಹಾರಮುಮು, ಒರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ. ಒಲ್ಲೆ ನೆನದಿರು ಬಾಳನ್ ಒಲವದೇ ನೆನ್ನದಿರು, ಉಲ್ಲಾಸ ಕೆಡೆ ಮಾಡು ನಿನ್ನಿನಾದನಿತು, ನಿಲ್ಲು ಕೆಚ್ಚೆದೆಯಿಂದಲೇ ಅನ್ಯಾಯಗಳ ನಳಿಸೆ, ಎಲ್ಲಕ್ಕೂ ಸಿದ್ಧನಿರು ಮಂಕುತಿಮ್ಮ. ಜೀವನ ಬೇಡ ಅಂತ ಅನ್ನಬಾರದು. ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳನ್ನುವಂತಹ ರೀತಿಯಲ್ಲಿ ಕೊರಗಿನಿಂದ ಸೊರಗಿನಿಂದ ಬದುಕಬಾರದು. ಬೆಳಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗುವ ತನಕ ಆ ಮನಸ್ಸನ್ನು ಪ್ರಶಾಂತತೆಯಿಂದ ನಗು ನಗುತ್ತ ಆನಂದದಿಂದ ಇಟ್ಟುಕೊಳ್ಳುವಂಥದ್ದೇ ಸಾಧನೆ. ಬೆಳಗ್ಗೆ ಎದ್ದ ಕೂಡಲೇ ಆ ಮನಸ್ಸಿಗೆ ನಾವಾಗಿ ಹೇಳಿಕೊಳ್ಳಬೇಕು, ಹೇ ಮನಸ್ಸೇ ಅಳಬೇಡ, ಹೇ ಮನಸ್ಸೇ ಧೈರ್ಯಗುಂದಬೇಡ, ಪೆಟ್ಟುಗಳು ಬೀಳ್ತವೆ, ಕಷ್ಟಗಳು ಬರ್ತವೆ, ಇದು ಪ್ರಪಂಚ, ಇದು ಜಗತ್ತು. ಆದರೆ ನಿನ್ನ ನಿಜ ಸ್ವರೂಪ ಅನ್ನುವಂಥ ಆನಂದ, ನಿನ್ನ ನಿಜ ಸ್ವರೂಪ ಅನ್ನುವಂಥ ಶಾಂತಿ, ಅದನ್ನು ಮಾತ್ರ ಕಳ್ಕೊಳ್ಬೇಡ. ಅದು ಹೊರಗಿಂದ ಯಾರೋ ಕೊಡೋದಲ್ಲ, ನೀನಾಗಿ ಕಳ್ಕೊಂಡ್ರೆ ಅದು ಸಿಗಲ್ಲ. ಆದ್ರಿಂದ ಆ ಮನಸ್ಸಿಗೆ ನಾವು ಒಂದು ವೇಳೆ ಉತ್ಸಾಹ, ಸಂತೋಷ, ಸ್ಫೂರ್ತಿ ಅನ್ನುವಂತಹ ರೀತಿಯಲ್ಲಿ ಒಳಗಿಂದ ನಾವೇ ಕೊಟ್ಟಿಕೊಳ್ಳುವುದಾದ್ರೆ, ಪ್ರತಿ ದಿವಸವೂ ಕೂಡ ಸೂರ್ಯ ಅನ್ನುವಂಥವನು ಉದಯಿಸುವ ಹಾಗೆ ಪೂರ್ವ ದಿಗಂತದಲ್ಲಿ ನಗು ನಗುತ್ತ ಏಳಬಹುದು, ನಗು ನಗುತ್ತ ಬಾಳಬಹುದು. ಹೊಸತನವೇ ಬಾಳು ಹಳಸಿಕೆಯೆಲ್ಲ ಸಾವು ಬಿಡು, ರಸವು ನವನವತೆಯಿಂದನು ದಿನವು ಹೊಮ್ಮಿ, ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ, ಪಸರುತಿರೆ ಬಾಳ್ಚೆಲುವು ಮಂಕುತಿಮ್ಮ. ಬೆಳಗಿಂದ ನಮ್ಮ ಸಂಜೆಯ ತನಕದ ಬಾಳಿನಲ್ಲಿ ನಗಬೇಕು. ಆ ನಲುವು ಚೆಲುವು ನಮ್ಮ ನೋಟದಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಚರ್ಯೆಯಲ್ಲಿ ಕಾಣಬೇಕು. ಕೊರಗು, ದುಃಖ, ಅಶಾಂತಿ ಎಂದೋ ನಡೆದ ಘಟನೆ ಅನ್ನುವಂಥದ್ದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನರಳುತ್ತಾ ಬಾಳುವಂಥದ್ದು, ಆ ರೀತಿಯಲ್ಲಿ ಮನಸ್ಸಲ್ಲಿ ಹೊಲಸನ್ನು ಇಟ್ಟುಕೊಂಡು ನಮಗೂ ದುಃಖ ಬೇರೆಯವರಿಗೂ ದುಃಖ ಅನ್ನುವಂಥ ರೀತಿಯಲ್ಲಿ ಅದು ಬಾಳಲ್ಲ, ಆ ರೀತಿಯ ಬಾಳಲ್ಲ. ಆದರೆ ಯಾರಾದರೂ ಹೇಳ್ಬೋದು, ಸ್ವಾಮೀಜಿ ನೀವೆಲ್ಲ ಹೇಳ್ತೀರಾ, ಗೀತೆಯಲ್ಲೂ ಹೇಳ್ತದೆ ಸಮತ್ವಂ ಯೋಗ ಉಚ್ಯತೆ, ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳುವಂಥದ್ದೇ ಪರಮ ಯೋಗ ಅಂತ ಗೀತೆಯು ಹೇಳ್ತದೆ. ಆದರೆ ಸ್ವಾಮಿ ನಾವು ಸಾಕಷ್ಟು ಸಾಧನೆ ಮಾಡಿದ್ದೇವೆ, ನಾಕಷ್ಟು ಪ್ರಯತ್ನ ಮಾಡಿದ್ದೇವೆ, ಆದರೆ ಏನು ಹೇಳು, ಅಯ್ಯೋ ಸ್ವಾಮಿ ಮತ್ತೆ ಜೀವನದಲ್ಲಿ ಏನಾದರೂ ಪೆಟ್ಟು ಬಿದ್ದರೆ ಮತ್ತೆ ಮನಸ್ಸೊಳೋಗೋಳು ಅಂತ ಅಳುತ್ತೆ. ಏನು ಸಾಧನೆ ಸ್ವಾಮಿ, ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಅದು ಹಂದಿ ಜಾತಿ ಹೊಲಸಿ ಎಲ್ಲೋ ಹೋಗಿ ಮತ್ತೆ ಕೊಳಕಲ್ಲೇ ಬೀಳು ಸ್ವಾಮಿ. ಸಾಧನೆ ಎಷ್ಟು ಮಾಡಿದರೂ ಪ್ರಯೋಜನ ಇಲ್ಲ ಸ್ವಾಮಿ. ನಡು ಅರೆ ದಿನದ ನಮ್ಮ ಯತ್ನದಿನೇದನೆನ್ನದಿರು, ಕಿರಿದು ಮೊಡಗೂಡಿರಲು ಸಿರಿಯಹುದು ಬಾಳ್ಗೆ, ಪರಿಪೋಷಿಸದೆ ನಿನ್ನೊಡೆಲ ದಾರಿ ಮರದ ಫಲ, ಕಿರುಜಾಜಿ ಸೊಗ ಕೊಡದೆ ಮಂಕುತಿಮ್ಮ. ಇದು ಡಿ ವಿ ಜಿಯವರ ಮಹತ್ವ. ಸಾಧಕನಿಗೆ ಎಂದೆಂದೂ ಕೂಡ ಅವರು ದಿಗಿಲುಗೊಳಿಸುವುದಿಲ್ಲ, ಸಾಧಕನಿಗೆ ಹುರಿದುಂಬಿಸ್ತಾರೆ. ಪಾಪ ಪೆಟ್ಟು ಬೀಳುತ್ತೆ, ಸಾಧನೆಯ ದಾರಿಯಲ್ಲಿ ಮನಸ್ಸಿಗೆ ನೋವು ಆಗುತ್ತೆ. ಆದರೆ ನೋಡು, ಸಾಧನೆಯಲ್ಲಿ ಮುಂದೆ ಹೋಗುವಂಥದ್ದೇ
ಅದೇ ದೃಷ್ಟಿ ಇರಬೇಕು. ನಾನಿಷ್ಟು ಸಾಧನೆ ಮಾಡಿ ಏನು ಪ್ರಯೋಜನ ಆಯಿತು? ಅರೆದಿನದ ನಮ್ಮ ಯತ್ನದಿಂದ ಏನಪ್ಪ ಎನ್ನದಿರು. ಎಂಥ ದೃಷ್ಟಾಂತ ನೋಡಿ. ಕಿರು ಜಾಜಿ ಸೊಗ ಕೊಡದೆ ಪರಿಪೋಷಿಸದ ನಿನ್ನ ಒಡಲ ದಾರಿ ಮರದ ಫಲ. ಕಷ್ಟದಿಂದ ನಾನು ನೊಂದು ಬೆಂದು ಸುಸ್ತಾಗಿ ನಾನು ದಾರಿ ನಡೀತಾ ಇರುವಾಗ ಎಲ್ಲೋ ದಾರಿ ಮರದಲ್ಲಿ ಬಿಟ್ಟಿರುವಂತಹ ಸಣ್ಣ ಬುಗುರಿ ಇರ್ಬೋದು, ಒಂದು ಸಣ್ಣ ಹಣ್ಣು, ಎಲ್ಲೋ ಒಂದು ಮರದ ಒಂದು ಹಣ್ಣು ನನಗೆ ಎಷ್ಟೊಂದು ತೃಪ್ತಿಯನ್ನು ಕೊಡುತ್ತೆ ಹೇಳಿ. ಅದೇ ರೀತಿಯಲ್ಲಿ ಕಿರು ಜಾಜಿ, ಸಂಜೆ ಹೊತ್ತಿಗೆ ಒಂದು ಜಾಜಿ ಅಥವಾ ಪಾರಿಜಾತ, ಅದರ ಜೀವನ ಅನ್ನುವಂಥದ್ದು ಒಂದು ಅರ್ಧ ದಿವಸ ಇರ್ಬೋದು, ಆದರೆ ಅರ್ಧ ದಿವಸದಲ್ಲದು ಎಷ್ಟೊಂದು ಸುಗಂಧವನ್ನು ಬೀರುತ್ತೆ ಹೇಳಿ, ಎಷ್ಟೊಂದು ಶಾಂತಿಯನ್ನು ಕೊಡುತ್ತೆ ನಮ್ಮ ಮನಸ್ಸಿಗೆ. ಅದೇ ತರ ನೋಡಪ್ಪ, ಸಾಧನೆಯಲ್ಲಿ ಇಷ್ಟು ಸಾಧನೆ ಮಾಡಿ ನನಗೇನು ಸಿದ್ಧಿಸಲಿಲ್ಲ ಅನ್ನುವಂಥ ರೀತಿಯ ಕೊರಗು, ನಿರಾಶೆ ಬೇಡ. ಇನ್ನೊಂದು ದೃಷ್ಟಾಂತ ನೋಡಿ. ಜಟ್ಟಿ ಕಾಳಗದಿಗೆಲ್ಲದೊಡೆ ಕರಡಿಯ ಸಾಮು ಪಟ್ಟು ಭರಸೆಗಳೆಲ್ಲ ವಿಫಲವೆನ್ನುವೆಯೇ, ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಸಾಧನೆಯಲ್ಲಿ ಫಲ ಇಲ್ಲ ಅಂತನ್ಬೇಡಪ್ಪ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. 2ನೇ ಅಧ್ಯಾಯದಲ್ಲಿ ಪರಮಾತ್ಮನ ಹೇಳ್ತಾನೆ, ಅಪ್ಪ ಅರ್ಜುನ, ಒಂದೊಂದು ಹೆಜ್ಜೆ ಆದ್ರೂ ಮುಂದೆ ಇಡು ಸಾಧನೆಯ ದಾರಿಯಲ್ಲಿ, ಅಷ್ಟರ ಮಟ್ಟಿಗಾದ್ರೂ ನನಗೆ ಶಾಂತಿ ನೆಮ್ಮದಿ ಖಂಡಿತ. ಹೌದಲ್ವ ಹೇಳಿ? ಈಗ ಮನಸ್ಸನ್ನುವಂಥದ್ದು ತಳಮಳವಾಗಿ ಕುಣಿಯುತ್ತದೆ, ಅಳುತ್ತದೆ. ಆ ಮನಸ್ಸನ್ನು ನಾನು ಪ್ರಶಾಂತವಾಗಿಟ್ಟುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ನಾನೇ ಪ್ರಯತ್ನ ಮಾಡಿ ಸ್ವಲ್ಪ ಭಜನೆ, ಸ್ವಲ್ಪ ಪೂಜೆ, ಸ್ವಲ್ಪ ಧ್ಯಾನ ಅಲ್ಲ, ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನ ಸ್ವಲ್ಪ ಸ್ವಲ್ಪ ಆದ್ರೂ ಮಾಡಿದಷ್ಟು ಅಷ್ಟರ ಮಟ್ಟಿಗಾದ್ರೂ ಶಾಂತಿ ಆನಂದ. ಹೌದಲ್ಲೋ? ಆದ್ರಿಂದ ನಾನು ಸಾಧನೆಯಲ್ಲಿ ಇಷ್ಟು ಪ್ರಯತ್ನ ಮಾಡಿ ನನಗೆ ಏನು ಫಲ ಸಿಗಲಿಲ್ಲ ಸ್ವಾಮಿ. ಕೈ ಇಲ್ಲಿ ಕೇಳು. ಜಟ್ಟಿ ಕಾಳಗದಿಗೆಲ್ಲದೊಡೆ ಏನಂತೆ? ಕುಸ್ತಿ ಕಲಿತಾನೆ, ಗರಡಿಗೆ ಹೋಗ್ತಾನೆ, ಪಟ್ಟು ವರಸೆಗಳನ್ನೆಲ್ಲ ಕಲಿತಾನೆ. ಅವನ ನಿಜವಾದ ದೃಷ್ಟಿ ಎದುರಾಳಿಯನ್ನು ಗೆಲ್ಲಬೇಕು, ಚಾಂಪಿಯನ್ ಅಂತ ಅನ್ನಿಸ್ಬೇಕು. ಹೌದು. ಆದರೆ ಕುಸ್ತಿಯಲ್ಲಿ ಸೋತ ಅಂತ ಇಟ್ಕೊಳ್ಳಿ, ಏನಾಯ್ತು? ಅವ ಸೋತ್ರೂ ಕೂಡ ಅವನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಹೋಗಿ ಅಲ್ಲಿ ಏನು ವ್ಯಾಯಾಮ, ಏನೊಂದು ಕುಸ್ತಿ ಕಲಿಯುವಂತಹ ಕಷ್ಟಪಟ್ಟ ಸಾಧನೆ ಮಾಡಿದ್ದಾನೋ ಅದರ ಫಲ ಅನ್ನುವಂಥದ್ದು ನೋಡು ಹತ್ರ ಹೋಗು. ಅವನ ಮೈಕಟ್ಟು ಮುಟ್ಟಿ ನೋಡು, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಹೇಗಿದೆ ಅವನ ಮೈ? ಅಯ್ಯೋ, ಅವನ ಮೈ ಕಬ್ಬಿಣದಾಗಿದೆ ಸ್ವಾಮಿ. ಹಾಗಾದ್ರೆ ಪ್ರತಿ ದಿವಸವನು ಮಾಡಿದಂತಹ ಪ್ರಯತ್ನಕ್ಕೆ ಫಲ ಅಲ್ಲಿದೆ ನೋಡು. ಅವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಗೆಲ್ಲಿಲ್ಲ, ನಾಳೆ ಗೆದ್ದಾನು, ಆ ಪ್ರಶ್ನೆ ಬೇರೆ. ಕರ್ಮಣಿಯೇವ ಅಧಿಕಾರ ಮಾ ಫಲೇಶು. ಕರ್ತವ್ಯವನ್ನು ಮಾಡು, ಹೋಗು ನೋಡು. ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವನು ಮತಿ ನೀತಿ ಗತಿಯಂತು. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ಸಾಧನೆಯ ದಾರಿ ಕಷ್ಟ ಕಣು, ಸುಲಭ ಅಲ್ಲ. ಆದರೆ ಒಂದು, ಆ ಸಾಧನೆಯಲ್ಲಿ ನಿರಾಶೆ ಆಗಬಾರದು. ಇಲ್ಲಿ ಕೇಳು. ಹುಟ್ಟಿದ ಕೂಡಲೇ ನೀನು ನಡೆದಿದ್ಯಾ ಹೇಳು? ಹುಟ್ಟಿದ ಕೂಡಲೇ ನೀನು ಮಾತಾಡಿದ್ಯಾ ಹೇಳು? ಎಡವದೆಯ ಮೈಗಾಯ ಒಡೆಯದೆ ಮಗುವಾರು ನಡೆಯ ಕಲಿತವನು. ಹೌದಲ್ಲ? 2 ವರ್ಷ ಆಗಬೇಕು, 2.5 ವರ್ಷ ಆಗಬೇಕು ಆ ಮಗುವನ್ನುವಂತ ಚೆನ್ನಾಗಿ ನಡೀಲಿಕ್ಕೆ ಕಲಿಯಬೇಕಾದ್ರೆ. ಆ ಮಗುವನ್ನುವಂಥದ್ದು ಮೊದಲು ಅಂಗಾತ ಬಿದ್ದಿರೋದು, ಕವಚಿ ಬೀಳಬೇಕಾದ್ರೆ ಕೆಲವು ತಿಂಗಳು, ಕವಚಿ ಬಿದ್ದದ್ದ ಆ ಮಗು ಕೂತ್ಕೊಳ್ಬೇಕಾದ್ರೆ ಕೆಲವು ತಿಂಗಳು, ಆ ಕೂತಂತ ಆ ಮಗುವನ್ನುವಂಥದ್ದು ನಿಂತಿತ್ತು ಅಂತನ್ನುವಾಗ ತಾಯಿಗೆ ಏನೊಂದು ಸಂತೋಷ. ಒಂದೊಂದೇ ಕಾಲು ಅಂಬೆ ಕಾಲಿಟ್ಟದು ಬರಬೇಕಾದ್ರೆ ಮಗು, ಆ ಆನಂದವೇ ಬೇರೆ ತಾಯಿ ತಂದೆಗಳು. ಆದರೆ ಆ ಅಂಬೆ ಕಾಲಿಡುವಂತಹ ಸಮಯದಲ್ಲಿ ಒಂದೇ ಸಲ ನಾನು ನಡೀಲಿಕ್ಕೆ ಕಲ್ತಿದ್ದೇನೆ ಸ್ವಾಮಿ, ಯಾರಿಲ್ಲ. ಎಡವದೆಯ ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವನು. ನೀರು ಕುಡಿಯೋದೆ ನಾನು ಈಗಲಿ ಕಲ್ತಿದ್ದೇನೆ ಸ್ವಾಮಿ. ಯಾವಂದ್ರಿ? ಅಯ್ಯೋ ಸ್ವಾಮೀಜಿ, ನಾನು ನೆಲದ ಮೇಲೆ ಈಗಲಿ ಕಲ್ತದ್ದು, ಆದ್ರಿಂದ ಫಸ್ಟ್ ಕ್ಲಾಸ ಕಲ್ತಿದ್ದೇನೆ. ನೀರಿಗೆ ಇಳಿ ಗೊತ್ತಾಗುತ್ತೆ. ಆದ್ರಿಂದ ಈಜಲಿಕ್ಕೆ ಕಲಿಬೇಕೋ ನೀರು ಕುಡಿಬೇಕು, ಸೈಕಲ್ ಕಲಿಬೇಕೋ ಗಾಯ ಆಗಬೇಕು. ಪ್ರಪಂಚವೇ ಹೀಗೆ ಸ್ವಾಮಿ. ಆದ್ರಿಂದ ನೋಡು, ಏಸು ಸಲ ತಪವಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದ ಕರುಹನಾದನ್. ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸತ್ಮವನು ಮಂಕುತಿಮ್ಮ. ಕೌಶಿಕ ಅನ್ನುವಂತ ಕ್ಷತ್ರಿಯ, ವಿಶ್ವಾಮಿತ್ರ ಅನ್ನುವಂತಹ ರೀತಿಯಲ್ಲಿ ಆಗಿ ಆಮೇಲೆ ಬ್ರಹ್ಮರ್ಷಿ ಅನ್ನುವಂತಹ ರೀತಿಯಲ್ಲಿ ಬ್ರಾಹ್ಮಣನಾಗಬೇಕಾದ್ರೆ ಅದನ್ನು ಎಷ್ಟು ದೊಡ್ಡ ಸಾಧನೆ ಸ್ವಾಮಿ, ಎಷ್ಟು ದೊಡ್ಡ ಸಾಧನೆ. ಆದರೆ ಸಾಧನೆಯ ಪಥದಲ್ಲಿ ಬಿದ್ದದ್ದು ಹೌದು, ಮೇನಕೆಯನ್ನು ಮದುವೆ ಆದದ್ದು ಹೌದು, ಜಾರಿ ಬಿದ್ದದ್ದು ಹೌದು. ಆದರೆ ಅಲ್ಲೇ ಬೀಳಿಲ್ಲ, ಅಲ್ಲೇ ಕೂತಿಲ್ಲ. ಮತ್ತೆ ತನ್ನ ಧ್ಯೇಯವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಮತ್ತೆ ಸಾಧನೆ ಮಾಡಿ ಬ್ರಹ್ಮರ್ಷಿ
ವಸಿಷ್ಠರಿಂದ ತಾನು ಕೂಡ ಬ್ರಹ್ಮರ್ಷಿ ಅನ್ನುವಂಥ ರೀತಿಯಲ್ಲಿ ಅನ್ನಿಸಿಕೊಂಡೇ ಬಿಟ್ಟ. ಅದು ವಿಶ್ವಾಮಿತ್ರನ ಸಾಧನೆ. ಅದನ್ನು ಧ್ಯೇಯದಲ್ಲಿಟ್ಟುಕೊಳ್ಬೇಕು. ಸ್ವಾಮಿ, ಕಣ್ಣು ಮುಚ್ಚಿ ತೆರೆಯುವುದರೊಳಗೆ, ರಾತ್ರಿ ಹಗಲಾಗುವುದರೊಳಗೆ ಕೌಶಿಕ ಬ್ರಹ್ಮರ್ಷಿ ಆಗಲಿಲ್ಲ. ಎಲ್ಲ ಸಾಧನೆಯೂ ಅಷ್ಟೇ ಆ ಮನಸ್ಸಿನ ಸಾಧನೆಗೆ, ಮನಸ್ಸಿನ ಪ್ರಶಾಂತತೆಗೆ ಪ್ರಯತ್ನ ಮಾಡಬೇಕು. ಆದರೆ ನಮಗೆಲ್ಲ ಹೇಗೆಂದರೆ, ನಾವು ಕಷ್ಟಪಡಲಿಕ್ಕೆ ತಯಾರಿಲ್ಲ. ಆಚಾರ್ಯ ಮುಖೇನ ಕಾರಯಿಷ್ಯೆ, ಎಲ್ಲ ಯಾರಾದರೂ ಸಾಧನೆ ಮಾಡಬೇಕು, ಯಾರಾದರೂ ತಪಸ್ಸು ಮಾಡಬೇಕು, ಅದರ ಪುಣ್ಯ ನಮಗೆ ದಾಟಿ ಬರಬೇಕು ಅಷ್ಟೇ. ನಮಗೆ ಶಾಂತಿ ಬೇಕು, ಸುಖ ಬೇಕು. ಆದರೆ ಶಾಂತಿ ಸುಖ ಅನ್ನುವಂಥದ್ದು ನನ್ನಲ್ಲೇ ಇದೆ. ನನ್ನ ಮನಸ್ಸನ್ನು ನಾನೇ ಪ್ರಶಾಂತವಾಗಿ ಇಟ್ಟುಕೊಳ್ಬೇಕು. ಅದೇ ಮಹತ್ತರವಾದ ಸಾಧನೆ. ಅದು ನಂಬುವ ಜಾತಿ ಅಲ್ಲ ನಾನು. ಅಥವಾ ಇನ್ನು ಕೆಲವರಿಗೆ, ಸ್ವಾಮೀಜಿ ನಾವೆಲ್ಲ ಪಾಪಿಗಳು, ನಾವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಬೋದಾ? ಅಲ್ಲ, ನಾವು ಕೂಡ ಉಪನಿಷತ್ತೆಲ್ಲ ಕೇಳ್ಬೋದಾ? ನಾವು ಭಗವದ್ಗೀತೆ ಓದ್ಬೋದಾ? ನಾವು ಕೂಡ ಸಾಧನೆ ದಾರಿಗೆ ಬರ್ಬೋದೇ ಸ್ವಾಮಿ? ಎಷ್ಟೋ ಜನರಿಗೆ ಅದು ಬೇರೆ ಚಿಂತೆ. ಪರಮಾತ್ಮ ಗೀತೆಯಲ್ಲಿ ಹೇಳಿದಾನೆ, ಪಾಪಿಗಳಲ್ಲಿ ಮಹಾಪಾಪಿಯಾದರೂ ಕೂಡ ಯೇ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ. ಅವನು ಪಾಪಿಗಳಲ್ಲಿ ಮಹಾಪಾಪಿಯಾದರೂ ಕೂಡ ಅವನು ಮನಸ್ಸು ಬುದ್ಧಿಯನ್ನು ನನ್ನ ಕಡೆಗೆ ತಿರುಗಿಸ್ತಾನೋ ಅರ್ಜುನ, ಅವನು ಪರಮ ಪಾವನ. ಡಿವಿಜಿಯವರ ದೃಷ್ಟಿ ನೋಡಿ. ತಮ್ಮ, ಯಾರನ್ನು ಕೂಡ ದೋಷಿ ಪಾಪಿ ಅಂತ ಅನ್ಬೇಡಪ್ಪ. ದೋಷಿಯವನಿವನು ಪಾಪಿಯನುತ್ತಗಳಹದಿರು, ಆಶೆಯನಿತವನು ಸಹಿಸಿದನು ದಹಿಸಿದನು, ವಾಸನೆಗಳವನನು ಏನೆಳೆದಲೋ ಬಲವೇನು, ಪಾಶಬದ್ಧನು ನರನು ಮಂಕುತಿಮ್ಮ. ಬಹಳ ದೊಡ್ಡ ಗುಣ ಇದು. ನಾವು ಯಾರನ್ನೂ ಪಾಪಿ ಅಂತ ಅನ್ಬಾರದು, ಯಾರನ್ನೂ ದೋಷಿ ಅಂತ ಅನ್ಬಾರದು. ಎಲ್ಲರ ಮನಸ್ಸು ಅವರವರ ವಾಸನೆಗಳ ಪಾಶಕ್ಕೆ ಬದ್ಧವಾಗಿರುವ ಮನಸ್ಸು. ಯಾವುದೋ ಒಂದು ದಾರಿಯಲ್ಲಿ ಸುಖ ಇದನ್ನು ಒಂದು ದಾರಿಯಲ್ಲಿ ಹೋಗ್ತಿದ್ದಾನೆ, ಕುಡಿತಾನೆ, ಕೆಟ್ಟ ದಾರಿಯಲ್ಲಿ ಹೋಗ್ತಾನೆ, ಏನೇನೋ ಮಾಡ್ತಾನೆ. ಅವನನ್ನು ಕೆಟ್ಟವನು ಅಂತ ಅನ್ನಬೇಡಿ. ಇವತ್ತಲ್ಲ ನಾಳೆ ಅವನಿಗೆ ಆ ದಾರಿಯಲ್ಲಿ ನನ್ನ ನಿಜವಾದ ಸುಖ ಇಲ್ಲ, ನಿಜವಾದ ಶಾಂತಿ ಇಲ್ಲ ಅಂತ ಅನ್ನುವಾಗ ಅವನಿಗೆ ಗೊತ್ತಾದಾಗ ಹಿಂದೆ ಬರ್ತಾನೆ. ವ್ಯಾಧ ಅನ್ನುವಂಥವನು ವಾಲ್ಮೀಕಿ ಆದದ್ದು ಹೌದಾದ್ರೆ, ಸಾಮಾನ್ಯ ವ್ಯಕ್ತಿ ಅನ್ನುವಂತಹ ಬೇಡರವ ನಾಮದೇವ ಆದದ್ದು ಹೌದಾದ್ರೆ, ಪ್ರತಿಯೊಬ್ಬ ಮಾನವನಿಗೂ ಕೂಡ ಒಳ್ಳೆಯ ಪಥ ಇದೆ. ಆದ್ರಿಂದ ಪಾತಕಿಯೊಳಗ್ರಹವ ತೋರೆ ನಿರ್ಮಲನಾರು, ಆತುಮದೆ ಪರಿಕಥೆಯ ನರಿತವರೆನಾರು, ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮನು ಕಂಪೆ, ನೀತಿ ನಿಂದೆಯೊಳಿರದು ಮಂಕುತಿಮ್ಮ. ಇನ್ನೊಬ್ಬನನ್ನು ಹಳಿಬೇಡಪ್ಪ, ಮತ್ತೊಬ್ಬನನ್ನು ಕೆಟ್ಟವ ನೀಚ ಅಂತ ಅನ್ಬೇಡಪ್ಪ, ನಿಂದೆ ಮಾಡಬೇಡ. ಪ್ರತಿಯೊಬ್ಬ ಮಾನವನಿಗೂ ಕೂಡ ಆ ಪರಮ ಪುರುಷಾರ್ಥ ಅನ್ನುವಂತಹ ಮೋಕ್ಷವನ್ನು ಗಳಿಸುವಂತಹದ್ದು ಅವನ ಜನ್ಮಸಿದ್ಧ ಹಕ್ಕು, ಸಾಧ್ಯ ಇದೆ. ಆದರೆ ಆ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿ ಇವತ್ತಿಗೆ ಯಾವುದೋ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ. ಅವನನ್ನು ಪಾತಕಿ, ಅವನನ್ನು ದೋಷಿ, ಇವನನ್ನು ಪಾಪಿ ಅನ್ಬೇಡ, ಖಂಡಿತವಾಗಿಯೂ ಅನ್ಬೇಡ. ಇಂಗ್ಲಿಷ್ನಲ್ಲಿ ಅಂತಾರೆ, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್, ಎವ್ರಿ ಸೇಂಟ್ ಹ್ಯಾಡ್ ಎ ಪಾಸ್ಟ್. ಪ್ರತಿಯೊಬ್ಬ ಮಹಾತ್ಮನಿಗೂ ಕೂಡ ಪೂರ್ವವಾದ ಜನ್ಮ ಅಂತಂದರೆ ಹಿಂದಿನ ನಾನಾ ರೀತಿಯ ಅನುಭವಗಳು ಸಾಕಷ್ಟಿದೆ. ಎಲ್ಲ ಮಹಾತ್ಮರುಗಳ ಕಥೆಯೂ ಹಾಗೆ, ಎಷ್ಟೆಷ್ಟೋ ಪಾಪ ಮಾಡಿದವರೇ. ಅದೇ ರೀತಿಯಲ್ಲಿ ಪಾಪಿಗೂ ಕೂಡ ಪುಣ್ಯವಂತನಾಗುವ, ಭಾಗ್ಯವಂತನಾಗುವ, ಆ ಪರಮಾತ್ಮನಲ್ಲಿ ಒಂದಾಗುವಂತಹ ದಿವಸ ಇದೆ. ಆ ಭಾಗ್ಯದ ಬಾಗಿಲು ಅವನಿಗೂ ತೆರೆಯುತ್ತೆ. ಯಾರನ್ನು ನೀಚ ನಿಕೃಷ್ಟ ಅನ್ನಬಾರದು, ಅಥವಾ ಯಾರೇ ಆಗಲಿ ತನ್ನನ್ನೇ ತಾನು ನೀಚ ನಿಕೃಷ್ಟ ಅನ್ನುವಂತಹ ರೀತಿಯಲ್ಲಿ ನೋಡಬಾರದು. ಪ್ರತಿಯೊಬ್ಬರು ನಾವು ನಮ್ಮ ಅಂತಃಕರಣದಲ್ಲಿ ಬೆಳಗುತ್ತಾ ಇರುವ ಆ ಪರಮಾತ್ಮ ವಸ್ತುವನ್ನು ಪಡೆಯುವುದಕ್ಕಾಗಿ, ಆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಾಧನೆ ಮಾಡಬೇಕು. ಸ್ವಾಮೀಜಿ, ಸಾಧನೆ ಎಲ್ಲ ಸರಿನೇ, ಆದರೆ ಈ ಸಾಧನೆಯ ದಾರಿಯಲ್ಲಿ ನಾವು ಸಾಧನೆ ಮಾಡ್ತಾ ಇದ್ದ ಹಾಗೆ ಬರುತ್ತಲ್ಲ ಸ್ವಾಮಿ. ಏನು ಹೇಳು, ಒಂದು ದಿವಸ ನಾವು ಸಾಯ್ಬೇಕಾಗತ್ತಲ್ಲ. ಉಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು, ತಿಂದು ನಿನ್ನನ್ನರಣ ತೀರುತ್ತಲೆ ಪಯಣ, ಹಿಂದಾಗದೊಂದು ಚಣ ಮುಂದಕ್ಕೂ ಕಾದಿರದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದನಿಲ್ಲ ಹೊಸತಾಗಿ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ. ಸಾಧಕ ಅನ್ನುವಂಥವನು ಮರಣಕ್ಕೆ ಹೆದರಬಾರದು. ನೋಡಿ, ಡಿವಿಜಿಯವರ ದೃಷ್ಟಿ ನೋಡಿ. ಆರ್ಷವಾಣಿ ಎನ್ನುವಂತಹ ನಮ್ಮ ಉಪನಿಷತ್ತು ಅದು ಏನು ಹೇಳುತ್ತೋ ಅದೇ ರೀತಿಯಲ್ಲಿ ಸ್ವಾಮಿ. ಭಗವದ್ಗೀತಾ ಕಿಂಚಿದಧೀತ ತಸ್ಯ ಚರ್ಚಾ ಯಮೇನ ನ ಕ್ರಿಯತೆ. ಆಚಾರ್ಯರ ವಾಣಿ. ಜ್ಞಾನವನ್ನು ಗಳಿಸಪ್ಪ. ಮರಣ ಅಂದ್ರೆ ಏನನ್ನುವಂಥದನ್ನು ವಿಚಾರ ಮಾಡು. ಯಾರಿಗೆ ಮರಣ? ನೋಡಿ,
ಆಲೋಚನೆ ಮಾಡಿ. ಮೃತ್ಯುವಿಂಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂಗೆತ್ತಲೆಂಭಯವಿಹುದು ಸತ್ರ ಹೊಸದಿಹುದು ನಡು ಮಂಕುತಿಮ್ಮ. ಯಾಕಪ್ಪ ಹೆದರ್ತೀಯ ಮರಣಕ್ಕೆ? ಮರಣ ಅಂದ್ರೆ ಏನ್ ಹೇಳು? ಏನ್ ಹೇಳು? ಈ ದೇಹ ಅನ್ನುವಂಥದ್ದು ಪ್ರತಿ ನಿಮಿಷವೂ ಸಾಯ್ತಾನೆ ಇದೆ, ಒಂದಲ್ಲ ದಿವಸ ಸಾಯೋದದು. ಶೀರ್ಯಮಾನ ಸ್ವಭಾವತ್ವಾತ್ ಶರೀರಂ, ಅದು ಕ್ಷೀಣಗೊಳ್ತಾನೆ ಇದೆ, ಅದು ಜರ್ಜರವಾಗ್ತಾನೆ ಇದೆ, ಅದಕ್ಕೆ ಶರೀರ ಅಂತ ಹೆಸರು. ಅದು ಒಂದು ದಿವಸ ಎಲ್ಲ ಸಾಯೋದು. ಪ್ರತಿ ಕ್ಷಣವೂ ಕಾಲೋ ಜಗದ್ಭಕ್ಷಕ ಪ್ರತ್ಯಾಯಾಂತಿಗತಾ ಪುನರ್ನ ದಿವಸ. ಪ್ರತಿಯೊಂದು ಕ್ಷಣವೂ ಕೂಡ ಈ ಶರೀರವನ್ನು ತಿನ್ನುತ್ತಾ ಇದೆ. ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ, ಇದು ಶರೀರ ಯಾತ್ರೆ. ಶರೀರ ಯಾತ್ರೆಯಲ್ಲಿ ಹಿಂದೆ ಬರುವಂಥದ್ದಿಲ್ಲ. ಯಾವ ಮುದುಕನ್ನುವಂಥವನು ಮತ್ತೆ ಹುಡುಗ ಆಗಲಿಲ್ಲ. ಆ ಶರೀರ ಅನ್ನುವಂಥದ್ದು ಪ್ರತಿ ನಿಮಿಷವೂ ಸಾಯ್ತಾನೇ ಇದೆ. ಆ ಸಾವನ್ನುವಂಥದ್ದು ಒಂದು ದಿವಸ ಬರುವಂಥದ್ದಲ್ಲ ತಮ್ಮ. ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳ ಬದಲಾವಣೆ, ಪ್ರತಿ ನಿಮಿಷದ ಪರಿವರ್ತನೆ ಅನ್ನುವಂಥದ್ದೇ ಸಾವು. ಇದಕ್ಕೆ ಹೆಸರು ಮೃತ್ಯು. ಈ ಶರೀರ ಅನ್ನುವಂಥದ್ದು ಮೃತ್ಯು. ಮೃತ್ಯೋರ್ಮ ಅಮೃತಂಗಮಯ. ಆ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ನಾನನ್ನುವಂಥದ್ದನ್ನು ಬಿಟ್ಟು ಆತ್ಮನಲ್ಲಿ ನಾನನ್ನುವಂತಹ ಭಾವನೆಯಿಂದ ನೀನು ನಿಲ್ತೀಯೋ ಸಾತ್ವಿಕದಿ ಬಾಳ್ದವಂಗೆತ್ತಲೆಂಭಯವಿಹುದು. ನೋಡಿ, ಆ ಉಪನಿಷತ್ತಿನ ಆರ್ಷವಾಣಿಯಲ್ಲಿ ಏನೊಂದು ಅಭಯತ್ವ ಅನ್ನುವಂಥದ್ದಿದೆಯೋ, ಅಭಯಂ ಪ್ರತಿಷ್ಠಾಂ ವಿಂದತೆ. ಅದೇ ಧಾಟಿಯಲ್ಲಿ DVಜಿಯವರ ಕಗ್ಗ ನೋಡಿ. ಸತ್ಯನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬತ್ತಿತೆನ್ನೊಳು ಸತ್ವದೂಟೆಯನ ಬೇಡ. ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ಇವಾಗ ಸತ್ತ ಹೋದ, ಏನ್ ಸ್ವಾಮಿ ಮತ್ತೆ ಬರ್ತಾನೆ ಕಣೋ, ಹರ್ಷತಾನೆ. ತೆರೆ ಇಳಿತ ತೆರೆ ಏರು. ಸಮುದ್ರದಲ್ಲಿ ತೆರೆ ಅನ್ನುವಂಥದ್ದು ಎತ್ತರವಾಗಿ ಬಂದ್ರೆ ಇಳಿತದೆ, ಅದು ಇಳಿದ್ರೆ ಮತ್ತೆ ಏರ್ತದೆ. ಸ್ವಾಮಿ ಎದ್ದಿತು ಮತ್ತೆ ಬೀಳ್ತದೆ. ಅದೇ ತಮ್ಮ, ಇವಾಗ ಒಂದು ಮಗು ಹುಟ್ಟಿತು, ಸಾಯ್ಲಿಕ್ಕುಂಟು. ಅಯ್ಯೋ ಸ್ವಾಮಿ ಮಗು ಸತ್ತೋಯ್ತು, ಮತ್ತೆ ಹುಟ್ಟಲಿಕ್ಕುಂಟು ಅಲ್ಲ. ಜಾತಸ್ಯ ಮರಣಂ ಧ್ರುವಂ, ಮೃತಸ್ಯ ಜನ್ಮಂ ಧ್ರುವಂ. ತಸ್ಮಾದ್ ಅಪರಿಹಾರ್ಯರ್ಥೆ ವಿತೈ ವಿಷಯೇ ನತ್ವಂ ಶೋಚಿತುಂ ಅರ್ಹಸಿ. ಇದ್ರ ಬಗ್ಗೆ ತಲೆಮಾರು ಮಾಡಿಕೊಳ್ಳುವಂಥದ್ದು ಖಂಡಿತ ಸಾಧಕನ ಧರ್ಮ ಅಲ್ಲ. ಸಾಧಕ ಅನ್ನುವಂಥವನು ಹೌದೋ, ಈ ಶರೀರ ಮನಸ್ಸು ಬುದ್ಧಿಗಳನ್ನುವಂಥದ್ದು ಇರುವಾಗಲೇ ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ. ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನುವಂಥವೇ ಮರಣ, ಅವುಗಳ ಸ್ವಧರ್ಮ ಅನ್ನುವಂಥದ್ದು ಮೃತ್ಯು. ಅದು ನಾನಲ್ಲ, ಅದು ನಾನಲ್ಲ. ಆ ರೀತಿ ನೀತಿಯ ತಮ್ಮ. ಜನ್ಮ ಸಾವಿರವಿರಲಿ ನಷ್ಟವದರಿಂದೇನೋ, ಕರ್ಮ ಸಾವಿರವಿರಲಿ ನಷ್ಟ ನಿನಗೇನೋ. ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆಯಂಗೈದೊಡೆ, ಇನ್ನಿದಳ ಸರಸವದು ಮಂಕುತಿಮ್ಮ. ಅಲ್ಲ, ನ ಬಿಭೇತಿ ಕುತಶ್ಚ ನೇತಿ ಏತಗಂಹವಾವನ ತಪತಿ, ಕಿಮಹಗಂ ಪಾಪ ಸಾಧುನಾ ಕರವಂ, ಕಿಮಹಂ ಪಾಪಮಕರವಮಿತಿ. ಅಲ್ಲ, ತೈತ್ತರೀಯ ಉಪನಿಷತ್. ಆ ವ್ಯಕ್ತಿ ಅನ್ನುವಂಥವನು ಅಭಯತ್ವದಲ್ಲಿರುವಂತಹ ವ್ಯಕ್ತಿ, ಆತ್ಮನಲ್ಲಿ ನಾನನ್ನುವಂತಹ ರೀತಿಯಲ್ಲಿ ನಿಂತಹ ವ್ಯಕ್ತಿ ನ ಬಿಭೇತಿ, ಹೆದರಲ್ಲ. ಮೃತ್ಯುವಿಂ ಭಯವೇಕೆ? ಯಾಕೆ ಕೇಳಿ, ಆದರೆ ಸ್ವಧರ್ಮ, ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳ ಸ್ವಧರ್ಮ ಅನ್ನುವಂಥದ್ದೇ ಮೃತ್ಯು. ಅದು ಪ್ರತಿನಿತ್ಯವೂ ಬದಲಾವಣೆ ಆಗ್ತಾನೇ ಇದೆ. ಬದಲಾವಣೆ ರಹಿತನಾದ ನಿತ್ಯ ಸತ್ಯ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಆತ್ಮಸ್ವರೂಪ ಅದು ನಾನು. ಹಾಗಿರುವಾಗ ಯಾರಾದರೂ ಹೆದರಿಸ್ತಾರೆ ಅಂತ ಇಟ್ಕೊಳ್ಳಿ ನಿಮಗೆ, ಏನು ಇದು ಕೊನೆ ಜನ್ಮಲ್ಲ ಅಂತ, ನಿಮಗೆ ಇನ್ನೆಷ್ಟೋ ಕೆಲವು ಜನ್ಮಗಳು ಉಂಟಂತ. ಇರ್ಲಿ ಕಣು, ಜನ್ಮ ಸಾವಿರ ಬರಲಿ. ನಿನ್ನ ಕರ್ಮ ಇನ್ನೂ ಮುಗಿಲಿಲ್ಲ ಅಂತ ಕಣು, ಕರ್ಮಗಳು ಸಾಕಷ್ಟಿದೆ, ಇರ್ಲಿ ಕಣು. ಯಾತಕ್ಕೆ? ಜನ್ಮ ಕರ್ಮ ಎರಡೂ ಕೂಡ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ, ಪ್ರಕೃತಿಗೆ. ಬ್ರಹ್ಮ ಹೃದಯದಿ ನಿಲ್ಲೇ ಅಲ್ಲ. ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ, ನಂದತಿ ನಂದತಿ ಆನಂದತ್ಯೇವ. ಯಾರ ಮನಸ್ಸು ಬುದ್ಧಿ ಅನ್ನುವಂಥ ಆತ್ಮನಲ್ಲಿ ನೆಲೆ ನಿಂತಿದೆಯೋ, ಎಲ್ಲಿ ಸ್ವಾಮಿ ಮರಣ ಭಯ? ಅಲ್ಲ, ಸಾಮಾನ್ಯ ಉದಾಹರಣೆ ನಮ್ಮ ನಿದ್ದೆಯೇ ಸಾಕು. ನಮಗೆ ಮರಣ ಭಯ ಇರೋದು ಎಚ್ಚರದಲ್ಲಿ ಮಾತ್ರ. ಈ ದೇಹದಲ್ಲಿ ನಾನನ್ನುವಂಥದ್ದು ಭಾವನೆ ಬಂದಾಗ ಮಾತ್ರ ಮರಣ ಭಯ. ನಿದ್ದೆಯಲ್ಲಿ ಯಾರಿಗೆ ಮರಣ ಭಯ? ನಿದ್ದೆಯಲ್ಲಿ ನಾವು ದೇಹದಲ್ಲಿಲ್ಲ. ದೇಹವನ್ನು ದಾಟಿ ನಾವು ಆತ್ಮನಲ್ಲಿ ನಿಂತಾಗ ಮೃತ್ಯುವಿನ ಭಯವಿಲ್ಲ. ಅಭಯಂ ಪ್ರತಿಷ್ಠಾಂ ವಿಂದತೆ. ಸ್ವಾಮಿ ಎಲ್ಲ ಸರಿನೇ ಅಲ್ಲ. ಈ ಪ್ರಪಂಚದಲ್ಲಿ, ಈ ವಿಚಿತ್ರ ರೀತಿಯ ಜಗತ್ತಲ್ಲಿ ನಾನಾ ರೀತಿಯ ಝಂझಾಟದ ಈ ಪ್ರಪಂಚದ ಕಷ್ಟ ನಷ್ಟ ಪೆಟ್ಟನ್ನುವಂಥ ಅಲೆಗಳು ಬರ್ತಾ ಇರುವಾಗಲೂ ಮನಸ್ಸನ್ನು ಪ್ರಶಾಂತವಾದ ರೀತಿಯಲ್ಲಿ ಇಟ್ಕೊಂಡು ಆನಂದದಿಂದ ಬಾಳುವ, ಶರೀರ ಸಾಯ್ತಾ ಇದೆ ಅಂತ ಗೊತ್ತಿದ್ರು, ಇದು ಮರಣ ಧರ್ಮವನ್ನು ಪಡೆದಿರುವಂತಹ ಮೃತ್ಯು ಸ್ವರೂಪ ಅಂತ ಗೊತ್ತಿದ್ರು, ಅಮೃತ ಸ್ವರೂಪನಾಗಿ ತನ್ನ ಅವಿನಾಶಿ ಆತ್ಮನಲ್ಲಿದ್ದು ಆನಂದದಿಂದ ಬದುಕೋರಿದ್ದಾರೆ ಸ್ವಾಮಿ ಅಲ್ಲ. ಗೀತೆಯಲ್ಲಿ ಅರ್ಜುನ ಕೇಳಿದ ಹಾಗೆ, ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ.
ಈ ಪ್ರಪಂಚದಲ್ಲಂತವ್ರು ಇದ್ದಾರೆ ಸ್ವಾಮಿ. ಯಾಕಂದ್ರೆ ನಮಗೆಲ್ಲ ಹೇಗೆ ಅನ್ನಿಸ್ತದೆ ಅಂದ್ರೆ ಭಗವದ್ಗೀತೆ ಉಪನಿಷತ್ತು ಋಷಿಗಳ ವಾಕ್ಯ ಅನ್ನುವಂಥದ್ದನ್ನು ಕೇಳುವಾಗ ಸ್ವಾಮಿ ಇದೆಲ್ಲ ಹಿಂದಿನವರಿಗೆಲ್ಲ ಸಾಧ್ಯ ಇತ್ತೇನೋ, ನಮ್ಗೆಲ್ಲ ಆಗಲ್ಲ ಸ್ವಾಮಿ, ಇದೆಲ್ಲ ಬಹಳ ಕಷ್ಟ ಇದೆ ಅನ್ನಿಸ್ತದೆ. ಯಾಕೆ ಅನ್ನಿಸ್ತದೆ ಅಂದ್ರೆ ಅಯ್ಯೋ ಇದೆಲ್ಲ ಬಹಳ ಕಷ್ಟ ಇದೆ ಸ್ವಾಮಿ, ಇಂತಹ ಪ್ರಪಂಚದಲ್ಲಿ ಪ್ರಶಾಂತವಾದ ಮನಸ್ಸಿಂದ ಇದ್ದು ಆನಂದದಿಂದ ಬದುಕುವಂತಹ ಇದ್ದಾರೆ, ಖಂಡಿತವಾಗಿಯೂ ಇದ್ದಾರೆ. ಶತಮಾನಗಳಿಗೆ ನಮ್ಮ ದೇಶದಲ್ಲಿ ಹಳ್ಳಿಗೆ ಮಹಾತ್ಮರಾಗಿ ಹೋಗಿದ್ದಾರೆ ಇದ್ದಾರೆ ಸ್ವಾಮೀಜಿ. ಹಾಗಾದ್ರೆ ಒಬ್ಬ ಮಹಾತ್ಮ ಅಂದ್ರೆ ಯಾರು ಅಂತ ಹೇಗೆ ಸ್ವಾಮಿ ಗೊತ್ತಾಗೋದು? ಅರ್ಜುನನದು ಇದೇ ಪ್ರಶ್ನೆ. ಕಾ ಭಾಷಾ ಅಂದ್ರೆ ಇನ್ನೆಂತದ್ದು ಕೇಳಿದ್ರು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಅವನ ನಿಜವಾದಂತಹ ಒಂದು ಸ್ವರೂಪ ಏನು, ಅವನ ನಿಜವಾದ ಲಕ್ಷಣ ಏನನ್ನುವಂತಹ ರೀತಿಯಲ್ಲಿ ಅರ್ಜುನ ಕೇಳುವಾಗಲೂ ಅವನು ತಿಳ್ಕೊಂಡಿದ್ದು ಹಾಗೆ ಭೌತಿಕವಾದ ಲಕ್ಷಣ. ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಇವನು ಜ್ಞಾನಿ, ಇವನು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಇವನು ಜೀವನ್ ಮುಕ್ತ ಗೊತ್ತಾಗುತ್ತೆ ಸ್ವಾಮಿ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತ ನರಿಯದೆಯೇ, ಧರೆಯದದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕುತಿಮ್ಮ. ಸ್ವಾಮಿ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮೈನೆ ಕಾಂಬಡೆ ದಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ ಯೋಗಿಯು ಸಂಸಾರ ಭೋಗಿಯೇ ಹೊರಕೆ, ಲೋಗಲವರಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನ್ ಅಂತರದಿ ಮಂಕುತಿಮ್ಮ. ಒಬ್ಬ ಜ್ಞಾನಿ, ಒಬ್ಬ ಜೀವನ್ಮುಕ್ತ, ಒಬ್ಬ ಮಹಾತ್ಮ ಶಾರೀರಿಕವಾಗಿ ಗೊತ್ತಾಗಲ್ಲ ಸ್ವಾಮಿ. ಇದು ಶಾರೀರಿಕ ಲಕ್ಷಣ ಅಲ್ಲ. ವ್ಯವಹಾರದಲ್ಲೇ ನೋಡೋಣ. ಒಬ್ಬರು ಡಾಕ್ಟರ್ ಯಾರು ಹೇಳಿ? ಅಯ್ಯೋ ಸ್ವಾಮಿ, ಒಬ್ಬ ಡಾಕ್ಟರ್ ಯಾರು ಅಂತ ತಿಳ್ಕೊಳ್ಳೋದು ಬಹಳ ಸುಲಭ. ಯಾರು ಹೇಳು? ಬಿಳಿ ಬಟ್ಟೆ, ಬಿಳಿ ಪ್ಯಾಂಟ್ ಹಾಕೊಂಡು, ಒಳ್ಳೆ ರೀತಿಯ ಪರ್ಸನಾಲಿಟಿ ಎಲ್ಲ ಇದ್ದು, ಸ್ವಲ್ಪ ಸ್ಟೆಥೋಸ್ಕೋಪ್ ಎಲ್ಲ ಕತ್ತಿಗೆ ಹಾಕೊಂಡು, ಆಮೇಲೆ ಯಾರಿಗೂ ಓದದ ಹಾಗೆ ಹ್ಯಾಂಡ್ ರೈಟಿಂಗ್ ಇರುವುದಾದರೆ ಡಾಕ್ಟರ್. ಮೂರ್ಖ. ಅದು ಡಾಕ್ಟರ್ ಲಕ್ಷಣ ಅಲ್ಲ ಕಣೋ, ಅದು ಭೌತಿಕ ದೇಹ. ಒಬ್ಬ ಡಾಕ್ಟರ್ ಅನ್ನುವಂಥವನು ರೋಗ ಅಂದ್ರೇನು, ಶರೀರ ಅಂದ್ರೇನು, ಆ ಬ್ಯಾಕ್ಟೀರಿಯಾಗಳು ಶರೀರವನ್ನು ಪ್ರವೇಶಿಸುವ ರೀತಿ ಹಾಗೆ ಅಲ್ಲಿ ಏನು ಪರಿಣಾಮ ಆಗುತ್ತೆ, ದೇಹದಲ್ಲಿ ಎಷ್ಟು ಭಾಗಗಳಿವೆ, ಆ ರೋಗ ಅನ್ನುವಂಥದ್ದನ್ನು ಪರಿಹರಿಸುವಂಥದ್ದು ಯಾವ ಔಷಧಿ, ಎಲ್ಲವನ್ನೂ ಯಾರು ತಿಳ್ಕೊಂಡಿರ್ತಾನೋ ಜ್ಞಾನಿ. ಆ ರೋಗದ ಬಗ್ಗೆ, ಅದನ್ನು ಪರಿಹರಿಸುವಂತಹ ಉಪಾಯದ ಬಗ್ಗೆ ಯಾರು ತಿಳ್ಕೊಂಡಿರ್ತಾನೋ, ಆ ಜ್ಞಾನ ಎಲ್ಲಿದೆಯೋ ಅವನು ಡಾಕ್ಟರ್. ಹೌದಲ್ವ ಹೇಳಿ? ಅದೇ ರೀತಿ ಒಬ್ಬ ಜ್ಞಾನಿ, ಒಬ್ಬ ಸನ್ಯಾಸಿ ಸ್ವಾಮಿ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು. ಆದರೆ ನಿನಗೆ ಗೊತ್ತಾಗುತ್ತೋ ಕಣೋ? ಗೊತ್ತಾಗಲ್ಲ ಕಣೋ. ಯಾತಕ್ಕಂದ್ರೆ ಅವರಲ್ಲಿ ಮಹಾತ್ಮೆಯನ್ನು ತಿಳಿಯಬೇಕಾದ್ರೆ ನಿನಗೆ ಸಂಸ್ಕಾರ ಬೇಕು ಕಣೋ. ಕೃಷ್ಣ ಕಣ್ಣು ಮುಂದೆ ಇದ್ದ, ಎಷ್ಟು ಜನರಿಗೆ ಗೊತ್ತಿತ್ತು ಕೃಷ್ಣ ಯಾರು? ರಾಮ ಕಣ್ಣು ಮುಂದೆ ಇದ್ದ, ಎಷ್ಟು ಜನರಿಗೆ ಗೊತ್ತಿತ್ತು ರಾಮ ಯಾರು? ಕೈಯಲ್ಲಿ ಲೆಕ್ಕ ಮಾಡ್ಬೋದು. ಎಲ್ಲೋ ಭರತ, ಎಲ್ಲೋ ಶತ್ರುಘ್ನ, ಎಲ್ಲೋ ಲಕ್ಷ್ಮಣ, ವಸಿಷ್ಠ. ಅಷ್ಟೇ ಸ್ವಾಮಿ, ಎಲ್ಲ ಕಾಲದಲ್ಲೂ ಇಷ್ಟೇ. ಮಹಾತ್ಮರನ್ನುವಂಥವರು ಸಂತ ಜ್ಞಾನೇಶ್ವರಿಗೆ ಅವನ ಅಣ್ಣನೇ ಗುರು, ಮೈತ್ರೇಯಿ ಗಾರ್ಗಿಗೆ ಪುರುಷ ಗಂಡ ಯಾಜ್ಞವಲ್ಕ್ಯನೇ ಗುರು. ಆದರೆ ಆ ಗುರುವನ್ನು ಆರಿಸಬೇಕು, ಆ ಜ್ಞಾನಿಗಳನ್ನು ನಾವು ಸಮೀಪಿಸಬೇಕು, ಅವರನ್ನು ಗುರುತಿಸಬೇಕು. ನಮ್ಮಲ್ಲಿ ಸಂಸ್ಕಾರ ಬೇಕು ಅಲ್ಲ ಸ್ವಾಮಿ? ಅಲ್ಲ, ಒಬ್ಬ ಜ್ಞಾನಿ ಅನ್ನುವಂಥವನು ಇರುವುದಾದ್ರೆ, ಒಬ್ಬ ಜೀವನ್ಮುಕ್ತ ಅನ್ನುವಂಥವನು ಇರುವುದಾದ್ರೆ, ಒಬ್ಬ ಮಹಾತ್ಮ ಅನ್ನುವಂಥವ್ರು ನಿಮ್ಮ ಕಣ್ಣು ಮುಂದೆ ಜೀವಿಸುವುದಾದ್ರೆ ಏನು ಲಕ್ಷಣಗಳು ಅವನಲ್ಲಿ ಇರ್ತವೆ ಸ್ವಾಮಿ. ಒಳ್ಳೆದು. ಎಲ್ಲರಳು ತಾನು ತನ್ನೊಳಗೆಲ್ಲರಿರುವವೋ, ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತ, ಬೆಲ್ಲ ಲೋಕಕ್ಕಾಗಿ ತನಗೆ ತಾಂಕಲ್ಲಾಗಬಲ್ಲವನೇ ಮುಕ್ತನಲ ಮಂಕುತಿಮ್ಮ. ನೋಡಿ, ನಾನು ಅಂತ ಅಂತೇನೆ. ನಾನು ಅಂತನ್ನುವಾಗ ಇದೆ ಈ ಶರೀರ ಮಾತ್ರ, ಅದಕ್ಕೆ ಸಂಬಂಧಪಟ್ಟವರು ಮಾತ್ರ ನನ್ನವರು. ಆದರೆ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ನೋಡಿ, ಅವರಿಗೆ ಇಡೀ ಪ್ರಪಂಚ ಅನ್ನುವಂಥದ್ದೇ ತನ್ನ ಮನೆ. ಎಲ್ಲರ ಹೃದಯವನ್ನು ಬೆಳಗುತ್ತಾ ಇರುವಂತಹ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ, ಆ ಶುದ್ಧ ಬ್ರಹ್ಮ ಪರಬ್ರಹ್ಮ ವಸ್ತು ಅದೇ ನಾನು. ಅವರಿಗೆ ದೇಹದಲ್ಲಿ ನಾನು ಅನ್ನುವಂತಹ ಭಾವನೆ ಇಲ್ಲ. ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತ್ತಾರೆ. ನೋಡಿ, ಅವನ ಮನಸ್ಸು ಬುದ್ಧಿ ಅನ್ನುವಂಥದ್ದು ಹೊರಗಿನ ಪ್ರಪಂಚದಲ್ಲಿ ಎಲ್ಲರಲ್ಲೂ ಒಂದಾಗಿ ಅವನು ಬದುಕುವ ರೀತಿ ನೋಡಿ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವನಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಮಂಕುತಿಮ್ಮ
ಮಂಕುತಿಮ್ಮ ನಗುತ್ತಿರ್ತಾನೆ. ಸ್ವಾಮಿ, ಈ ನಗು ಬಾಹ್ಯ ನಗು ಅಲ್ಲ, ಅವನ ಮನಸ್ಸಿನ ಪ್ರಶಾಂತತೆ, ಮನಸ್ಸಿನ ಪ್ರಸನ್ನತೆ, ಆಂತರಿಕ ನಿಜವಾದ ಆನಂದ ನಗು. ನಗುವು ಸಹಜದ ಧರ್ಮ. ಆ ನಗು ಅನ್ನುವಂಥದ್ದು ನಮ್ಮ ನಿಜವಾದ ಆನಂದದ ಪರಮಾತ್ಮ ಸ್ವರೂಪದ ನಿಜವಾದ ಸ್ವಧರ್ಮ. ಆಲೋಚನೆ ಮಾಡಿ. ನಾವೇ ಬೇರೆ ಯಾರಸ್ಸು ಏನದು ಸಾಕ್ಷಿಯು ಬೇಡ. ನಾವೇ ಚಿಕ್ಕ ಮಕ್ಕಳಾಗಿರುವಾಗ, 7 ತಿಂಗಳ ಮಗುವಾಗಿದ್ದಾಗ, 2 ವರ್ಷದ ಮಕ್ಕಳಾಗಿದ್ದಾಗ, ನಮ್ಮ ಸುಖಕ್ಕಾಗಿ, ನಮ್ಮ ಆನಂದಕ್ಕಾಗಿ ನಾವು ಏನನ್ನಾದ್ರೂ ಆಶ್ರಯಿಸಿದ್ವಿ ಸ್ವಾಮಿ. ಹೆಂಡತಿ ಬೇಕಿತ್ತೋ, ಗಂಡ ಬೇಕಿತ್ತೋ, ಮಕ್ಕಳು ಬೇಕಿತ್ತೋ, ಐಶ್ವರ್ಯ ಬೇಕಿತ್ತೋ, ಅಧಿಕಾರ ಬೇಕಿತ್ತೋ, ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಮೂಗಿಗೆ ವಾಸನೆ, ಚರ್ಮಕ್ಕೆ ಸ್ಪರ್ಶ, ಓಡ್ತೇವೆ ಹೊರಗಿನ ವಿಷಯಗಳ ಬೆನ್ನಟ್ಟಿ ಇವತ್ತಿಗೆ ಸುಖಕ್ಕಾಗಿ, ನಮ್ಮ ಶಾಂತಿಗಾಗ. ಆದರೆ ಆ 8 ತಿಂಗಳ ಮಗುವಾಗಿದ್ದಾಗ ನಾವು ಆನಂದವಾಗಿರ್ಲಿಲ್ವೇ? 1-2 ವರ್ಷದ ಹಸುಳೆಯಾಗಿದ್ದಾಗ ನಾವು ಆನಂದವಾಗಿರ್ಲಿಲ್ವೇ? ಆ ಆನಂದ ಎಲ್ಲಿಂದ ಬಂದಿದ್ದು? ಯಾರು ಕೊಟ್ಟಿದ್ದು? ನಮ್ಮ ನಿಜ ಸ್ವರೂಪ. ನಗುವು ಸಹಜದ ಧರ್ಮ ನನ್ನಲ್ಲೇ ಇದೆ ಸ್ವಾಮಿ. ಆದರೆ ನಾನು ಕಂಡುಕೊಂಡಿಲ್ಲ. ಎಲ್ಲೋ ಹೊರಗಿನ ವಿಷಯಗಳೆಲ್ಲವಂತ ರೀತಿಯಲ್ಲಿ ಬೆನ್ನಡ್ತೇನೆ. ಆದರೆ ಜ್ಞಾನಿ ನೋಡಿ, ಆ ಜ್ಞಾನಿ, ಆ ಮಹಾತ್ಮನಂತವನು ಜೀವನ ಮಾಡುವ ರೀತಿ, ತಾನು ನಗುತ್ತಿರ್ತಾನಂತೆ. ತಾನು ಆನಂದವಾಗಿ ಆತ್ಮನಲ್ಲಿ ನೆಲೆ ನಿಂತು ಸುಖ ಶಾಂತಿಯಿಂದ ಜೀವನ ಮಾಡಿ ನಗಿಸುವುದು ಪರಧರ್ಮ. ಪರಧರ್ಮ ಅಂದ್ರೆ ಉತ್ಕೃಷ್ಟ ಧರ್ಮ. ಹತ್ರ ಬಂದವನು ನಗಿಸ್ತಾನಂತೆ. ಅಪ್ಪ ಅಳಬೇಡ, ಆ ಸಂಸಾರ ಜೀವನ ನಿನ್ನ ನಿಜ ಸ್ವರೂಪ ಅಲ್ಲ. ನೀನು ಕೂಡ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಆ ನಿಜವಾದ ಬ್ರಹ್ಮವಸ್ತು ಆನಂದ ಸ್ವರೂಪವೇ ನೀನು. ಅಳಬೇಡ, ಮರಣ ಧರ್ಮ ನಿನ್ನದಲ್ಲ. ಅಮೃತಸ್ಯ ಪುತ್ರಾಹ. ಎಲ್ಲರನ್ನು ನಗಿಸ್ತಾನಂತೆ. ಮಾತ್ರ ಅಲ್ಲ, ನಗುತ ಕೇಳುವ ನಗುವುದು ಅತಿಶಯದ ಧರ್ಮ. ಬೇರೆ ಯಾರೋ ನಗುತ್ತಿರ್ತಾರೆ, ಅದನ್ನು ಕೇಳಿಯವನು ಆನಂದವಾಗಿರ್ತಾನಂತೆ. ನಾವಿರ್ತೇವೆ ಆ ರೀತಿ? ಬೇರೆ ಯಾರಾದರೂ ಸುಖವಾಗಿದ್ದಾರೆ, ಬೇರೆ ಯಾರಾದರೂ ಆನಂದವಾಗಿದ್ರೆ ಅಂದ್ರೆ ನಮ್ಮ ಹೊಟ್ಟೆ ಒಳಗಿಂದ ಕರಬ್ತದೆ, ಉರಿತದೆ. ಹೌದಲ್ಲ? ಬೇರೆಯವ್ರನ್ನು ಜಾಸ್ತಿ ನಗಲಿಕ್ಕೂ ಬಿಡಲ್ಲ. ಮನೆಯಲ್ಲೂ ಅಷ್ಟೇ, ಮಕ್ಕಳೆಲ್ಲಾದ್ರೂ ಜಾಸ್ತಿ ನಗ್ತಾ ಇದೆ, ಸುಮ್ಮನಿರು, ಯಾಕೆ ಮತ್ತೆ ಅಳಬೇಕಾದ್ರೆ? ಅಲ್ಲ ಸ್ವಾಮಿ, ಅಳೋದು ಇದ್ದದ್ದೇ, ಇವಾಗಲಾದ್ರೂ ನಗಲಿ, ಇಲ್ಲ ಜಾಸ್ತಿ ನಗಬಾರ್ದು. ಅಂಥ ವಿಚಿತ್ರ ಜಾತಿ ನಮ್ದು. ಅವನು ಹಾಗಲ್ಲ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವವರವ ಕೇಳು. ಆನಂದವಾಗಿ ತನ್ನ ಮನಸ್ಸನ್ನು ಇಟ್ಟುಕೊಂಡು ತಾನಾಗಿ ನಕ್ಕು ನಲಿಸಿ ಬಾಕಿಯವರನ್ನು ನಗಿಸ್ತಾ ಇರ್ತಾನೆ. ಓ, ಹಾಗಾದ್ರೆ ಸ್ವಾಮಿ ಜ್ಞಾನಿಗಳು ಮಹಾತ್ಮರನ್ನು ಅಂತಂದ್ರೆ ಹಾಗಾದ್ರೆ ಅಳುವುದೇ ಇಲ್ಲ, ಅವ್ರು ಅಳ್ಳೇಬಾರದು. ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು, ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು, ಅಲೆಯಿನಲು ಗದ ಬಂಡೆಯ ಓಲಾತ್ಮವಿರಬೇಕು, ತಿಳಿದವರ ಚರಿತವಿದು ಮಂಕುತಿಮ್ಮ. ಅಳ್ತಾನ ಸ್ವಾಮಿ. ಶಿಲೆಯಲ್ಲ ಯೋಗಿ ಎದೆ. ಯೋಗಿ ಎದೆ, ಯೋಗಿ ಹೃದಯ ಅನ್ನುವಂಥದ್ದು ಕಲ್ಲಲ್ಲ ಸ್ವಾಮಿ. ಏನೋ ಪೆಟ್ಟು ಬಿತ್ತು ಯಾರಿಗೋ, ಹತ್ರದವ್ರಿಗೆ ಏನೋ ನೋವಾಯ್ತು, ಯಾರಿಗೋ ಏನೋ ಪೆಟ್ಟು ಬಿತ್ತು, ಅವನು ಅಳ್ತಾನೆ. ಆದರೆ ವ್ಯತ್ಯಾಸ ಇಷ್ಟೇ, ಎಷ್ಟು ಅಳ್ತಾನೆ? ಬಹುಶಃ ಕ್ಷಣ ಮಾತ್ರಕ್ಕೆ. ಎಲ್ಲರ ಜೊತೆಯಲ್ಲಿ ಒಂದಾಗುವಾಗ ಮನಸ್ಸು ಸ್ಪಂದಿಸುತ್ತೆ, ಕ್ಷಣ ಮಾತ್ರಕ್ಕೆ. ಮರು ಕ್ಷಣದಲ್ಲಿ ಎಲ್ಲವನ್ನೂ ಮರೀತಾನೆ, ನಿಜ ಸ್ವರೂಪದಲ್ಲಿ ನಿಲ್ತಾನೆ, ನಗನಗತ ಬಾಳ್ತಾನೆ. ಅಳಬೇಕು, ಸ್ಪಂದಿಸಬೇಕು, ನಗಬೇಕು. ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು. ಆ ಪ್ರೀತಿ ಪ್ರೇಮ ಅನ್ನುವಂಥದ್ದು ಹೊಳೆಯಲ್ಲಿ ನೆರೆ ಬಂದಾಗ ದಡ ದಾಟಿ ಹರಿದು ಬಂದ ಹಾಗೆ ಎಲ್ಲರನ್ನೂ ಪ್ರೀತಿಸ್ತಾ ಇರುವಂತಹ ಅಂತಃಕರಣ ಒಂದು. ತಿಳಿದವರ ಚಡಿತ ಇದು. ಎಲ್ಲ ಋಷಿಮುನಿಗಳು ಹೋದಂತಹ ದಾರಿತಮ್ಮ. ಆದ್ರಿಂದ ಎಲ್ಲ ಸ್ಥಿತಪ್ರಜ್ಞರು, ಎಲ್ಲ ಜ್ಞಾನಿಗಳು, ಎಲ್ಲ ಮಹಾತ್ಮರು ಜೀವನ ಮಾಡಿದಂತಹ ರೀತಿ ಅವರಿಗೂ ಪೆಟ್ಟು ಬೀಳ್ತಿತ್ತು. ಅವರಿಗೂ ನಾನಾ ರೀತಿಯ ಕಷ್ಟ ನಷ್ಟ, ನಾನಾ ರೀತಿಯ ತಾಪತ್ರಗಳು ಬರ್ತಿದ್ದು. ಆದರೆ ಅವರಿದ್ದ ರೀತಿ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ, ಒಳಗುದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಎಂಥ ಶ್ಲೋಕಗಳು ನೋಡಿ. ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಋಷಿಮುನಿಗಳು ಸಂಸಾರಿಗಳಾಗಿದ್ರು ಸ್ವಾಮಿ. ಅವರಿಗೂ ಕೂಡ ಸೊಂಟ ನೋವು, ಬೆನ್ನು ನೋವು, ತಲೆನೋವು, ನಾನಾ ರೀತಿಯ ಶಾರೀರಿಕವಾದ್ದು ನೋವು ಬೇನೆಗಳು ಬರ್ತಿದ್ದು. ಕೌಟುಂಬಿಕ ನಾನಾ ರೀತಿಯ ತಾಪತ್ರಯಗಳು ಬಂದು ಅವರನ್ನು ಬಾಧಿಸ್ತಿದ್ದು. ಆದರೆ ಹೊರಗೆ ಲೋಕ ಆಸಕ್ತಿ, ಏನೋ ಹೊರಗಿದ್ದವರಾಗಿ ಅನಿಸ್ಕೊಳ್ತಿದ್ರು. ಒಳಗೆ ಸಕಲ ವಿರಕ್ತಿ, ಆ ನಿಜವಾದ ವೈರಾಗ್ಯ ಒಳಗಿಂದ. ಹೊರಗೆ ಕಾರ್ಯಧ್ಯಾನ, ಹೊರಗಿಂದ ಆ ಕೆಲಸ ಆಯ್ತು, ಈ ಕೆಲಸ ಆಯ್ತು, ಅಲ್ಲಿ ಹೋದೆ, ಇದು ಮಾಡಿದೆ, ಮತ್ತೊಂದು. ಆದರೆ ಒಳಗೆ ಉದಾಸೀನ. ಯಾತಕ್ಕೆ? ಪ್ರಪಂಚದಲ್ಲಿ ಬಂದಿದ್ದಕ್ಕೆ ಶರೀರ ಇರೋ ತನಕ ಏನೋ ಮಾಡ್ತಾ ಇರೋದು. ಅದಾಯ್ತು, ಒಳ್ಳೇದು, ಆಗ್ಲಿಲ್ಲ, ಒಳ್ಳೇದು. ಒಳಗಿನ ನಿಜವಾದ ಆನಂದ, ಶಾಂತಿ, ಆ ಪ್ರಶಾಂತತೆಯನ್ನು ಕಳ್ಕೊಂಡವರೇ ಅಲ್ಲ ಅಂಥವರು ಜ್ಞಾನಿಗಳು, ಅಂಥವರು ಮಹಾತ್ಮರು. ನೋಡಿ, ಹೊರಗೆ ಸಂಸ್ಕೃತಿ ಭಾರ, ಸಂಸಾರದ ಭಾರವನ್ನು ಹೊತ್ತ ಹಾಗೆ, ಕುಚೇಲನ ಹಾಗೆ, ಸುಧಾಮನ ಹಾಗೆ. ಆದರೆ ಒಳಗದರ ತಾತ್ಸಾರ. ಒಳಗೇನು ಗೊತ್ತು? ಚಿದಾನಂದ ರೂಪ
ಶಿವೋಹಂ ಶಿವೋಹಂ. ಆ ರೀತಿಯ ಜ್ಞಾನ ಇದ್ದು ನಾವು ಕೂಡ ಆ ರೀತಿ ಮಾಡಿಕೊಳ್ಬೇಕಂತೆ. ಎರಡು ಕೋಣೆಗಳ ನಿಮ್ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನ ನೀನು ಒಳ ಮನೆಯ ಶಾಂತಿಯಲ್ಲಿ, ವರ ಯೋಗ ಸೂತ್ರವಿದು ಮಂಕುತಿಮ್ಮ. ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವರಾದವಲು ಬಾಳ್ವ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ, ಧನ್ಯತೆಯ ಕಂಡವನು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯಲ್ಲಿ ನಾವು ಎರಡು ಕೋಣೆ ಮಾಡಬೇಕಂತೆ. ನೋಡಿ ಎಷ್ಟು ಸುಂದರವಾದ ದೃಷ್ಟಾಂತ ನೋಡಿ. ಎರಡು ಕೋಣೆಗಳನ್ನು ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಅಂದ್ರೆ ಏನು ಹೇಳಿ, ವ್ಯವಹಾರ ಪ್ರಪಂಚದಲ್ಲಿ ನನ್ನ ಮಕ್ಕಳು ತಂದೆ ಅಂತಂತಾರೆ, ಹ್ಞೂ ಅಂತನ್ನವು. ಹೆಂಡತಿ ಗಂಡ ಅಂತಾಳೆ, ಹ್ಞೂ ಅಂತನ್ನವು. ಗಂಡ ನನ್ನನ್ನು ಹೆಂಡತಿ ಅಂತ ತಿಳ್ಕೊಂತಾರೆ, ಹ್ಞೂ ಅಂತನ್ನವು. ಹೊರ ಕೋಣೆಯಲ್ಲಿ ದೃಶ್ಯ ಪ್ರಪಂಚದಲ್ಲಿ ಭೌತ ದೃಷ್ಟಿಯಿಂದ, ಸ್ಥೂಲ ದೃಷ್ಟಿಯಿಂದ ಅವ್ರು ಏನಂತಾರೋ ಹ್ಞೂ ಅಂತನ್ನವು. ಆದರೆ ಈ ದೇಹ ನಾನಲ್ಲ, ಇದಕ್ಕೆ ಸಂಬಂಧಪಟ್ಟವರು ನನ್ನವರಲ್ಲ. ನನ್ನ ನಿಜವಾದಂತಹ ರೂಪ, ನನ್ನ ನಿಜವಾದಂತಹ ಸ್ವರೂಪ ಚಿದಾನಂದ ರೂಪ. ಅದು ಬುದ್ಧಿಯ ಒಳಗಿಂದ, ಬುದ್ಧಿಯ ನಿಜವಾದಂತಹ ದೃಢ ಜ್ಞಾನ ಅನ್ನುವಂಥದ್ದು ಚಿದಾನಂದ ರೂಪ ಶಿವ, ಚಿನ್ಮಾತ್ರೋಹಂ ಸದಾ ಶಿವ. ಅದು ಹೊರಗಿನ ಪ್ರಪಂಚದಲ್ಲಿ ಒಂದು ಶರೀರ ಇದೆ, ಹೆಂಡತಿ ಮಕ್ಕಳು, ಮನೆ ಮಠ, ಬಂಧು ಬಳಗ, ನಾನಾ ರೀತಿಯ ನೋವು ಬೇನೆ ನಡೀಲಿ. ಎರಡು ಕೋಣೆ. ಹೊರ ಕೋಣೆಗೆ ಬಂದಾಗ ವ್ಯವಹಾರ ಪ್ರಪಂಚ, ವ್ಯವಹಾರ ಪ್ರಪಂಚದಲ್ಲಿ ನಾನಾ ರೀತಿಯ ಪೆಟ್ಟು ನಷ್ಟ, ಏನೇನೋ ಗಲಾಟೆ ಆಗ್ತಾ ಇದೆ. ಒಳಗೋಗು, ಒಳಗೋಗು. ದೃಶ್ಯದಿಂದ ಅದೃಶ್ಯದ ಕಡೆಗೆ, ನಶ್ವರದಿಂದ ಆ ಪರಮಾತ್ಮ ಈಶ್ವರನ ಕಡೆಗೆ, ಅವಿನಾಶಿ ಪರಮಾತ್ಮ ತತ್ವದ ಕಡೆಗೆ ಅಲ್ಲಿ ಹೋಗಿ ನಿಲ್ಲು. ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ. ತಮ್ಮ ಎಲ್ಲ ಋಷಿಮುನಿಗಳು ಹೋದಂತಹ ದಾರಿ ಇದು. ಹೊರಗಿನ ಪ್ರಪಂಚ ಎಲ್ರಿಗೂ ಒಂದೇ ರೀತಿ. ಅಜ್ಞಸ್ಯ ವಿಜ್ಞಸ್ಯ ಚ ವಿಶ್ವಮಸ್ತಿ. ಅಜ್ಞಾನಿಗೂ ಇದೇ ಜಗತ್ತು, ಆತ್ಮಜ್ಞಾನಿಗೂ ಇದೇ ಜಗತ್ತು. ಆದರೆ ಆತ್ಮಜ್ಞಾನಿ ಒಬ್ಬ ಜೀವನ್ಮುಕ್ತ, ಒಬ್ಬ ಮಹಾತ್ಮ ಇದೇ ದೃಶ್ಯ ಪ್ರಪಂಚದಲ್ಲಿ, ಇದೇ ವಿಚಿತ್ರವಾದ ಜಗತ್ತಲ್ಲಿ ಇದ್ದು ಆ ಒಳಗಿನ ಜ್ಞಾನ ಇರುವುದರಿಂದ ತನ್ನ ಮನದಾಟಗಳ ತಾನೇ ನೋಡುತ್ತಾ ನಗುವ. ಮನಸ್ಸು ಗಲಾಟೆ ಮಾಡುತ್ತೆ, ಆದರೆ ಮನಸ್ಸಿಗಿಂತ ಬೇರೆ ಇರ್ತಾನೆ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯ ಅಲ್ಲ. ಆ ಶುದ್ಧ ಚೈತನ್ಯ ಸ್ವರೂಪ ನಾನನ್ನುವಂಥ ರೀತಿಯಲ್ಲಿ ಮನಸ್ಸಿಗಿಂತ ಬೇರೆಯಾಗಿ ಆ ಮನಸ್ಸನ್ನು ಸಾಕ್ಷಿ ರೂಪದಿಂದ ನೋಡಿಕೊಂಡು ಬರುವ ಎಲ್ಲಾ ಏರು ತಗ್ಗುಗಳನ್ನು ಕೂಡ ಆನಂದದಿಂದ ನೋಡ್ತಾ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಆತ್ಮನಲ್ಲಿ ನೆಲೆ ನಿಲ್ತಾನೋ ಅವನು ನಿಜವಾದ ಜ್ಞಾನಿ. ಹೊರಗಿನ ಪ್ರಪಂಚದಲ್ಲಿ ಇದ್ದು ನಾನಾ ರೀತಿಯ ಏರು ತಗ್ಗುಗಳನ್ನು ಎದುರಿಸ್ತಾ ಇದ್ದು ಆನಂದ ಶಾಂತಿಯಿಂದ ಬದುಕ್ತಾ ಇರುವಂತಹ ಜ್ಞಾನಿ ಅವನು ದೊಡ್ಡವ. ತೆರೆಯಾಗು ವಿಶ್ವ ಜೀವನದ ದಿವ್ಯಾಬ್ದಿಯಲಿ, ಕರಗಿಸದರಲಿ ನಿನ್ನ ಬೇರೆ ತರದರಿವ. ಮರುತನ ಉರುಬನು ತಾಳು ತೇಳು ತೋಲಾಡುತ್ತ, ವಿರಮಿಸಾಲೀಲೆಯಲಿ ಮಂಕುತಿಮ್ಮ. ತೆರೆಯಾಗು, ಎಲ್ಲರ ಜೊತೆ ಒಂದಾಗು. ವಿಶ್ವ ಜೀವನದ ದಿವ್ಯಾಬ್ಧಿಯಲ್ಲಿ ಎಲ್ಲರ ಜೊತೆ ಒಂದಾಗು. ಹೃದಯವನ್ನು ಬೆಳಗುತ್ತಾ ಇರುವ ಶುದ್ಧ ವಸ್ತು ನಾನನ್ನುವಂಥ ಜ್ಞಾನ ಇರಲಿ. ನಾನು ಬೇರೆ, ಈ ದೇಹಕ್ಕೆ ಸಂಬಂಧಪಟ್ಟವನು ಅನ್ನುವಂತಹ ಬೇರೆತನದ ಅರಿವ ಕರಗಿಸು. ಅದೇ ಜ್ಞಾನ. ಆದ್ರಿಂದ ನಿಜವಾದ ಜ್ಞಾನ ಆತ್ಮಸ್ವರೂಪ ನಾನು, ಶುದ್ಧ ಜ್ಞಾನ ಸ್ವರೂಪ ನಾನು, ಆನಂದ ಸ್ವರೂಪ ನಾನು. ಏನೇನೋ ನಡೆಯುತ್ತದೆ, ಅದು ಜಗತ್ತು. ಆದ್ರಿಂದ ಜಗತ್ತಿನಿಂದ ಬರುವಂತಹ ಏನೇನು ಕಷ್ಟ ನಷ್ಟ ಪೆಟ್ಟುಗಳಿವೆಯೋ ಅದನ್ನು ಹಚ್ಚಿಕೊಳ್ಳದೆ ಅದರ ಪಾಡಿಗೆ ಅದನ್ನು ಬಿಟ್ಟು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮನಸ್ಸನ್ನುವಂಥದ್ದು ಕೇಳ್ತಾ ಇದ್ರು ಕೂಡ ಮನಸ್ಸನ್ನೂ ಕೂಡ ಸಾಕ್ಷಿ ಭಾವದಿಂದ ನೋಡಿಕೊಂಡು ತನ್ನ ಪಾಡಿಗೆ ತಾನಿದ್ದು ಆನಂದ ಸ್ವರೂಪೋಹಂ, ಪ್ರಶಾಂತ ಸ್ವರೂಪೋಹಂ, ಶಿವೋಹಂ ಅನ್ನುವಂತಹ ರೀತಿಯಲ್ಲಿ ಯಾರು ಬದುಕ್ತಾನೋ ಅವನೇ ಜೀವನ್ಮುಕ್ತ, ಅವನೇ ಜ್ಞಾನಿ. ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಆ ರೀತಿಯ ಸಾಧನೆ ಅನ್ನುವಂಥದ್ದೇನಿದೆ ಅದನ್ನು ನಾವು ಮಾಡುವುದಕ್ಕೆ ಆರಂಭಿಸಬೇಕು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ
तमसो मा ज्योतिर्गमय मृत्योर्मा अमृतङ्गमय ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्तिः शान्तिः शान्तिः।